सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು। ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ। ದಿನಾಂಕ 1 ಜೂನ್ 2025ರಿಂದ ದಿನಾಂಕ 7 ಜೂನ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಈಗ ನೋಡೋಣ। ಮೊದಲಿಗೆ ಮೇಷರಾಶಿ। ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಈ ವಾರ ಮಾತ್ರ ನೀಚ ಸ್ಥಾನದಲ್ಲಿರ್ತಾನೆ। ಇನ್ನೇನು ಈ ವಾರದಲ್ಲಿ 7ನೇ ತಾರೀಕಿಗೆ ಸಿಂಹರಾಶಿ ಹೊರಟೋಗ್ತಾನೆ। ಅಲ್ಲಿವರೆಗೂ ಇನ್ನೇನು ಅವನು ತನ್ನ ಮಿತ್ರನ ರಾಶಿಗೆ ಹೋಗುವಂತಹ ಹಂತದಲ್ಲಿ ಇರೋದರಿಂದ ಕುಜಗ್ರಹ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾನೆ, ಅಥವಾ ನಿಮ್ಮ ಒಂದು ಮನಸ್ಸಿಗಿರುವಂತಹ ಆತಂಕ, ಭಯ ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾನೆ। ಹಾಗಾಗಿ ಏನೋ ಸ್ವಲ್ಪ ಧೈರ್ಯ ಇರುತ್ತೆ ಈ ವಾರದಲ್ಲಿ। ಎಲ್ಲದಕ್ಕಿಂತ ಹೆಚ್ಚಾಗಿ ಶುಕ್ರ ನಿಮ್ಮ ರಾಶಿಯಲ್ಲಿರ್ತಾನೆ ನೋಡಿ। ಶುಕ್ರ ಮೇಷರಾಶಿಯವರಿಗೆ ವಾಕ್ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ ನೋಡಿ। ಮೇಷರಾಶಿಯಾಧಿಪತಿಯಾದಂತಹ ಕುಜನಿಗೆ ಶುಕ್ರನು ಶತ್ರುವಾದರೂ ಸಹಿತ ಶುಕ್ರನ ಅನುಗ್ರಹ ನಿಮಗೆ ಬೇಕೇ ಬೇಕು। ಹಾಗಾಗಿ ಮೇಷರಾಶಿ ಅಂತಲೇ ಅಲ್ಲ, ಎಲ್ಲ ರಾಶಿಯವರಿಗೂ ಅಷ್ಟೇ ಎಲ್ಲ ಗ್ರಹಗಳ ಅನುಗ್ರಹ ನಮಗೆ ಬೇಕೇ ಬೇಕು। ಉದಾಹರಣೆಗೆ ಈಗ ಅಷ್ಟಮ ಅಂತ ಹೇಳ್ತೀವಿ, ಅಷ್ಟಮ ಅಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ। ಈ ಅಷ್ಟಮಾಧಿಪತಿ ಚೆನ್ನಾಗಿದ್ದರೆ ತಾನೇ ಉತ್ತಮ ಆಯುಷ್ಯ। ಹಾಗೆ ಎಲ್ಲ ಭಾವಗಳಿಗೂ ಒಂದೊಂದು ಕಾರಕತ್ವಗಳಿದೆ। ಹಾಗಾಗಿ ನಿಮಗೆ ಕುಟುಂಬ ಸ್ಥಾನಾಧಿಪತಿಯಾಗಿ, ವಾಕ್ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿ ಇದ್ದಿದ್ದರಿಂದ ಕಳೆದ 1 ತಿಂಗಳಿಂದನೂ ಕೂಡ ತುಂಬ ಖರ್ಚುಗಳಾಗ್ತಾಯಿತ್ತು ಮೇಷರಾಶಿಯವರಿಗೆ। ಆದರೆ ಈ ವಾರದಲ್ಲಿ ಶುಕ್ರ ಏನಾಗ್ತಾನೆ, ನಿಮ್ಮ ರಾಶಿಗೆ ಬರ್ತಾನೆ। ಹಾಗಾಗಿ ನಿಮಗೆ ಈ ವಾರದಿಂದ ಖರ್ಚುಗಳು ಕಡಿಮೆ ಆಗುತ್ತೆ, ಉಳಿತಾಯ ಆಗೋದಕ್ಕೆ ಶುರುವಾಗುತ್ತೆ। ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನುವಂತಹ ಭರವಸೆ ನಿಮಗೆ ಖಂಡಿತ ಸಿಕ್ಕತ್ತೆ। ಹಾಗೆ ಸ್ವಂತ ಉದ್ಯೋಗ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ನಿಮ್ಮ ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ಲಾಭ ಕೂಡ ಇದೆ ಈ ವಾರದಲ್ಲಿ। ಹಾಗೆ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗಂತೂ ಇನ್ನೂ ಜಾಸ್ತಿ ಲಾಭ ಇದೆ ಅನ್ಬೋದು। ಯಾಕೆಂದರೆ ಸಪ್ತಮಾಧಿಪತಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ। 7ನೇ ಮನೆ ಅಧಿಪತಿಯಾದ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಶುಕ್ರನ ಅನುಗ್ರಹ ಸಂಪೂರ್ಣವಾಗಿ ಮೇಷರಾಶಿಯವರ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು। ಹಾಗೆ ವಾಕ್ಸ್ಥಾನಾಧಿಪತಿ ಕೂಡ ಅವನೇ ಆಗಿದ್ದಾನೆ। ಹಾಗಾಗಿ ನಿಮಗೆ ಮಾತಿನ ಮೂಲಕ ಕೆಲವೊಂದು ಹಣಕಾಸಿನ ವ್ಯವಹಾರಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ। ಇನ್ನು 2ನೇ ಮನೆಯಲ್ಲಿ ರವಿ ಮತ್ತು ಬುಧ ಈ 2 ಗ್ರಹಗಳಿರ್ತಾರೆ। ಕೆಲವರು ಮನೆ ತಗೊಳ್ಳಿಕ್ಕೆ ಅಥವಾ ಸೈಟ್ ತಗೊಳ್ಳಿಕ್ಕೆ ಅಥವಾ ವಾಹನ ತಗೊಳ್ಳಿಕ್ಕೆ ಅಥವಾ ಯಾವುದೋ ಒಂದು ನಿಮಗೆ ಕಷ್ಟಕ್ಕೋ ಅಥವಾ ಯಾವುದೋ ಒಂದು ಸಮಸ್ಯೆಗೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ ಅಂದರೆ ಈ ವಾರದಲ್ಲಿ ಲೋನ್ಗೆ ಸಂಬಂಧಪಟ್ಟಂತಹ ಕೆಲಸಗಳು ಸ್ವಲ್ಪ ಬೇಗ ಆಗ್ತಾ ಹೋಗುತ್ತೆ। ಮುಂದಿನ ದಿನಗಳಲ್ಲಿ ನೀವು ಆ ವಿಚಾರವಾಗಿ ಒಳ್ಳೆ ರಿಸಲ್ಟನ್ನು ಕಾಣ್ಬೋದು। 2ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಕಣ್ಣು ಉರಿ ಬರೋದು, ಕಣ್ಣು ನೋವು ಬರೋದು ಈ ಥರದ್ದೆಲ್ಲ ಆಗುತ್ತೆ। ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ। ಹಾಗೆ ರವಿಗ್ರಹ ನಿಮಗೆ ಪಂಚಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ। ಇನ್ನು ಪಂಚಮದಲ್ಲಿ ಕೇತುಗ್ರಹ ಕೂಡ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ। ಲಾಭದಲ್ಲಿ ನಿಮಗೆ ರಾಹು ಇದ್ದಾನೆ, ಇವನು ಹೆಚ್ಚು ಅಭಿವೃದ್ಧಿಯನ್ನು, ವ್ಯಾಪಾರದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ। ಸಡನ್ನಾಗಿ ಏನೋ ಒಂದು ಸಹಾಯ ಅಥವಾ ಏನೋ ಒಂದು ನಿಮಗೆ ಅನುಕೂಲಗಳಾಗುವಂತೆ ರಾಹುಗ್ರಹ ಮಾಡ್ತಾನೆ। ಆದರೆ 12ರಲ್ಲಿರುವಂತಹ ಶನಿಯಿಂದಾಗಿ ಕೆಲವೊಮ್ಮೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ। ಯಾಕಂದರೆ ಶನಿ ಮೇಷರಾಶಿಯವರಿಗೆ ದಶಮಾಧಿಪತಿ ಆಗಿರ್ತಾನೆ। ದಶಮ ಅಂದರೆ ಕರ್ಮಸ್ಥಾನ। ಈ ಕರ್ಮಸ್ಥಾನಾಧಿಪತಿಯಾಗಿ ವ್ಯಯದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗೋ ಥರ ಆಗ್ತಾ ಇರುತ್ತೆ। ಆಗಾಗ ಕೆಲಸದಲ್ಲಿ ವಿಘ್ನಗಳು ಬರ್ತಾ ಇರುತ್ತೆ। ಶನಿಗೆ ಪರಿಹಾರ ಮಾಡಿಕೊಳ್ಳೇಬೇಕು, ನೀವು ಪ್ರತಿ ವಾರ ಮಾಡಬೇಕು। ಈ ವಾರ ಕೂಡ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ। ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿದ್ದರೆ ಅಲ್ಲಿಗೆ ಕೊಡಿ, ತುಂಬ ಒಳ್ಳೆಯದು। ಹಾಗೆ ಗುರುಗ್ರಹ ತೃತೀಯ ಭಾವದಲ್ಲಿ ಕೂತ್ಕೊಂಡು ನವಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ದೇವರು, ಭಕ್ತಿ ಇವುಗಳ ವಿಚಾರದಲ್ಲಿ ಒಂದಿಷ್ಟು ತಿಳುವಳಿಕೆ, ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆಲ್ಲವೂ ಇರುತ್ತೆ।
6ನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ 2ನೇ ಮನೆಯಲ್ಲೇ ಇರೋದರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಹಾಗೆ ರವಿ ಕೂಡ 2ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ, ಅಂದರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಯನ್ನು ನಂಬಿ ಬದುಕ್ತಾ ಇರೋರಿಗೆ ಸ್ವಲ್ಪ ಈಗ ಈ ವಾರದವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. 4ನೇ ಮನೆಯಲ್ಲಿ ಕುಜ ನೀಚನಾಗಿರೋದ್ರಿಂದ ಒಂದು ರೀತಿ ಆತಂಕ ಇರುತ್ತೆ. ಆದರೆ ಕುಜಗ್ರಹ ಸಿಂಹರಾಶಿಗೆ ಹೋದ್ಮೇಲೆ ಈ ಒಂದು ಆತಂಕಗಳು ನಿಮಗೆ ದೂರವಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಈ ವಾರ ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಸ್ಥಿತನಾಗಿದ್ದಾನೆ, ರವಿ ನಿಮ್ಮ ರಾಶಿಗೆ ಬಂದಿದ್ದಾನೆ, ಬುಧ ನಿಮ್ಮ ರಾಶಿಗೆ ಬಂದಿದ್ದಾನೆ. ರವಿ ಬುಧ ಒಟ್ಟಿಗೆ ಬಂದಾಗ ಅದು ಬುಧಾದಿತ್ಯ ಯೋಗವಾಗುತ್ತೆ. ನೋಡಿ, ಬುಧ ನಿಮಗೆ ಧನಸ್ಥಾನಾಧಿಪತಿ ಜೊತೆಗೆ ಪಂಚಮಾಧಿಪತಿಯಾಗಿ ನಿಮಗೆ ಯೋಗಕಾರಕನೂ ಹೌದು, ಶುಭ ಫಲವನ್ನು ಕೊಡುವಂಥ ಗ್ರಹವೂ ಹೌದು. ಹಾಗೆ ರವಿ ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಯಾರ್ಯಾರೆಲ್ಲ ವೃಷಭ ರಾಶಿಯವರು ಒಂದು ವಾಹನವನ್ನು ತಗೋಬೇಕು, ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಂತೆಲ್ಲ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಸೂಟ್ ಆಗೋ ರೀತಿಯಲ್ಲಿ ಎಲ್ಲೂ ನಿಮಗೆ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಈ ವಾರದಲ್ಲಿ ಆ ವಿಚಾರವಾಗಿ ತುಂಬ ಒಳ್ಳೆಯ ಒಂದು ಫಲವನ್ನು ಕಾಣ್ತೀರಾ. ನಿಮಗೆ ಇಷ್ಟ ಆಗೋ ಕಡೆ ಒಂದು ನಿವೇಶನ ಸಿಗುವಂಥದ್ದು ಅಥವಾ ವಾಹನವನ್ನು ನೀವು ತಗೊಳ್ಳೋವಂಥದ್ದು ಅಥವಾ ವಾಹನ ಸಿಗುವಂಥದ್ದು, ಈ ರೀತಿ ಆ ವಿಚಾರವಾಗಿ ನಿಮಗೇನೋ ಒಂದು ಸಂತೋಷ ಕಾದಿದೆ. ನಿಮ್ಮ ರಾಷ್ಟ್ರಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸೋಮಾರಿತನ ಇರುತ್ತೆ. ಈ ವಾರದಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾಕೋ ಸ್ವಲ್ಪ ಕಷ್ಟ, ಯಾಕಂದರೆ 12ನೇ ಮನೆ ಅಲ್ವಾ, ಶುಕ್ರ ಸ್ವಲ್ಪ ವೀಕ್ ಆಗ್ತಾನೆ. ಹಾಗಾಗಿ ನಿಮ್ಗೇನೋ ಆ ಥರ ವೀಕ್ನೆಸ್ ಇರಲ್ಲ, ಆದರೆ ನಿಮ್ಮ ಮನಸ್ಸಿಗಂತ ಅನ್ನಿಸ್ತಾ ಇರುತ್ತೆ, ನಾಳೆ ಮಾಡೋಣ ಬಿಡು, ಆ ಥರ ಅನ್ನಿಸ್ತಾ ಇರುತ್ತೆ. ಆದರೆ ಹಾಗೆ ಮಾಡಬಾರ್ದು. ಲಾಭದಲ್ಲಿ ಶನಿ ಇದ್ದಾಗ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲಿರುತ್ತೆ. ನೀವು ಸೋಮಾರಿತನ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕೆಲಸಗಳಾಗೋದಿಲ್ಲ. ಶನಿ ಲಾಭದಲ್ಲಿ ಇರುವಾಗಲೇ ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅದರಿಂದ ಬರ್ತಕ್ಕಂಥ ಲಾಭವನ್ನು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಅಥವಾ ಉಳಿತಾಯ ಮಾಡ್ಕೊಂಡ್ಬಿಡಿ. ಯಾಕೆಂದರೆ ನೆಕ್ಸ್ಟ್ ನಿಮಗೆ 7.5 ಶುರುವಾಗುತ್ತಲ್ವ, ಅಲ್ಲಿಂದ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. 7.5 ಅಷ್ಟಮ ಶನಿ ಪಂಚಮ ಶನಿ ಯಾರಿಗೇ ಶುರುವಾದ್ರೂ ಒಂದು ಚೂರಾದರೂ ಕಷ್ಟನ ಅನುಭವಿಸಲೇಬೇಕು. ಯಾಕಂದರೆ ಅವನು ಕರ್ಮ ಫಲದಾತ. ನಾವೆಲ್ಲರೂ ಗೊತ್ತಿಲ್ಲದೇನೋ ಕೆಲಸಗಳನ್ನು ಮಾಡುವಾಗ ಅಥವಾ ಯಾವುದೋ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀವಲ್ವ, ಪೂರ್ವ ಜನ್ಮಾಂತರಗಳಲ್ಲೂ ನಾವು ಮಾಡಿರ್ತೀವಲ್ವ. ಹಾಗಾಗಿ ಅದರ ಒಂದು ಫಲವನ್ನು ಅವನು ಕೊಡ್ತಾನೆ. ಕಂಪ್ಲೀಟ್ ಅವನು ಇಡೀ 2.5 ವರ್ಷ ಕೊಡದೆ ಹೋದರೂ ಅಥವಾ 7.5 ವರ್ಷ ಕೊಡದೆ ಹೋದರೂ ಪ್ರಾರಂಭದ 6 ತಿಂಗಳು ಮಾತ್ರ ಶನಿಯ ಎಫೆಕ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಈಗಲಿಂದನೇ ನಿಮ್ಮ ಹಣಕಾಸಿನ ವಿಚಾರ, ಕೆಲಸದ ವಿಚಾರದಲ್ಲಿ ನೀವು ಒಂದು ಲೈಫಲ್ಲಿ ಸೆಟ್ಲಾಗಬೇಕು ಅಂದರೆ ಉಳಿತಾಯ ಮಾಡ್ಕೊಂಡು ಬಿಡಬೇಕು. ಮುಂದೆ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಷ್ಟು ಹಣಕಾಸಿನ ಅನುಕೂಲವನ್ನು ನಾನು ಮಾಡ್ಕೋಬೇಕು ಅನ್ನೋದನ್ನು ವೃಷಭ ರಾಶಿಯವರು ಗಮನದಲ್ಲಿಟ್ಕೋಬೇಕು. ಇನ್ನು ವಿಶೇಷವಾಗಿ ಬುಧಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಉದ್ಯೋಗ ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಇರುತ್ತೆ. ಮತ್ತು ನಿಮಗಿರುವಂತಹ ಆತಂಕಗಳೆಲ್ಲ ದೂರವಾಗುತ್ತೆ. ಯಾಕಂದರೆ ಕುಜಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಇದ್ದಾನೆ, ಇನ್ನೇನು 4ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಮುಂಚಿತವಾಗಲೇ ಫಲ ಕೊಡೋದು ಕುಜನ ಒಂದು ಸ್ವಭಾವ ಆಗಿರುತ್ತೆ. ಅವನು ಆತುರಗಾರಕ. ಹಾಗಾಗಿ ಅವನು ಇನ್ನೇನು ನೀಚಸ್ಥಾನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಒಂದು ಆತಂಕ, ಭಯ ಇದೆಲ್ಲ ಇತ್ತಲ್ಲ, ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಮಾತಿನಿಂದ ಲಾಭ, ಮಾತಿನಿಂದ ನಿಮ್ಮ ಕೆಲಸಗಳು ಸಕ್ಸಸ್ ಆಗುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳಾಗಬೇಕು ಅಂತಿದ್ರೆ ಅದು ಕೂಡ ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗೆ ಗುರುಗ್ರಹ 2ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರಿತಿದ್ದೀರಾ ಅಂದರೆ ತುಂಬ ಒಳ್ಳೆಯ ಸಮಯ. ಯಾಕೆಂದರೆ ಬುಧ ರವಿ ಇಬ್ಬರೂ ಇದ್ದಾರೆ. ಬುಧ ಬುದ್ಧಿವಂತಿಕೆಯನ್ನು ಕೊಡ್ತಾನೆ, ರವಿ ಆತ್ಮವಿಶ್ವಾಸವನ್ನು ಕೊಡ್ತಾನೆ. ಇದು ಎರಡೂ ತುಂಬ ಮುಖ್ಯವಾಗಿರುತ್ತೆ. ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತೀರಾ. ಕೆಲವೊಂದು ಮಂತ್ರಗಳನ್ನು ಕಲಿತೀರಾ ಈ ವಾರದಲ್ಲಿ. ನೋಡಿ, ಇದೆಲ್ಲ ನಾವು ಅಂದ್ಕೊಳ್ತಿದ್ರು ಆಗುತ್ತೆ ಕೆಲವೊಂದೆಲ್ಲ, ಆದರೆ ಅದನ್ನೆಲ್ಲ ಹೇಳ್ಕೊಂಡಾಗ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಎಲ್ಲ ಕಾರ್ಯಗಳು ನಿಮಗೆ ನೀವು ಅಂದ್ಕೊಂಡ ಹಾಗೆ ಆಗುತ್ತೆ. ಅಂದರೆ ನಿಮ್ಗೆ ಹೇಗಾಗಿದೆ ಅಂದರೆ ನಮ್ಮ ಕೆಲಸ ನಾವು ಮಾಡೋಣ, ಮಿಕ್ಕಿದ್ದು ಭಗವಂತನಿಚ್ಛೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ.
ಇನ್ನು ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮಗೋಸ್ಕರ ಅಂತ ಒಂದಿಷ್ಟು ಖರ್ಚುಗಳನ್ನು ಮಾಡ್ಕೊಳ್ತೀರ ಈ ವಾರದಲ್ಲಿ. ಶಾಪಿಂಗ್ ಹೋಗ್ಬೋದು, ನಿಮಗೆ ಬೇಕಾದ್ದನ್ನೇನಾದ್ರು ತೊಗೋಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಜಾಬಲ್ಲಿ ಇರೋರಿಗಾಗಿರಬಹುದು, ಸರ್ಕಾರಿ ಉದ್ಯೋಗದಲ್ಲಿರೋ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋವಂಥವ್ರಿಗಾಗಿರ್ಬೋದು, ಸ್ವಂತ ಬಿಸ್ನೆಸ್ ಮಾಡೋವಂಥವ್ರಿಗಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಯಾಕಂದರೆ ಶುಕ್ರ ವ್ಯಯದಲ್ಲಿದ್ದರೂ ಕೂಡ ಇಲ್ಲಿ ಶನಿ, ರಾಹು, ಕೇತು, ಬುಧ, ರವಿ, ಗುರು ಇಷ್ಟು ಗ್ರಹಗಳ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ವಾರ ತುಂಬ ಚೆನ್ನಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 12ನೇ ಮನೆ ಅಂದರೆ ವ್ಯಯಸ್ಥಾನ. ಅವನ ಜೊತೆಯಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಕೆಲಸದ ಕಡೆಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ, ಅಥವಾ ಆಸಕ್ತಿ ಇದ್ದರೂ ಕೂಡ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಕೆಲಸಗಳು. ಆದರೆ ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇರೋದ್ರಿಂದ ಎಷ್ಟೇ ನಿಧಾನ ಆದರೂ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತೀರ. ಯಾವುದೇ ರೀತಿಯ ಒಂದು ಅಡೆತಡೆಗಳು ಬಂದರೂ ಕೂಡ ಇಲ್ಲ, ನಾನು ಕೆಲಸ ಮುಗಿಸ್ಬೇಕು ಅನ್ನೋದು ಜಾಸ್ತಿ ನಿಮ್ಮ ಒಂದು ಮನಸ್ಸಿನಲ್ಲಿ ಇರುತ್ತೆ. ಯಾಕಂದರೆ ದಶಮಾಧಿಪತಿ ಗುರು, ದಶಮಾಧಿಪತಿ ಲಗ್ನದಲ್ಲಿ ರಾಶಿಯಲ್ಲಿದ್ದರೆ ಅವರ ಮನಸ್ಸು ಯಾವಾಗಲೂ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಇದು ಜಾತಕಕ್ಕೂ ಅನ್ವಯ ಆಗುತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ದೈವ ಭಕ್ತಿ, ಪೂಜೆ ಇವುಗಳ ಕಡೆಗೆ ಜಾಸ್ತಿ ಗಮನ ಇರುತ್ತೆ. ಇದೆಲ್ಲವೂ ನಮಗೆ ಒಳ್ಳೆಯದನ್ನೇ ಮಾಡಿಕೊಡುತ್ತೆ. ಏನು ಗೊತ್ತಾ, ಒಂದು ಅರ್ಥ ಮಾಡ್ಕೋಬೇಕು, ನಾವೆಷ್ಟೇ ಸ್ಮಾರ್ಟ್ ಆಗಿರಲಿ, ನಾವೆಷ್ಟೇ ಹಾರ್ಡ್ ವರ್ಕ್ ಮಾಡಲಿ, ಭಗವಂತನ ಅನುಗ್ರಹ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಸುಮ್ಮನೆ ಹೇಳೋದು ನಾನು ಮಾಡಿದೆ, ನಾನು ಸಾಧಿಸ್ದೆ, ಅದೆಲ್ಲ ಅಲ್ಲ. ನಾವು ಏನೂ ಸಾಧಿಸೋಕ್ಕಾಗಲ್ಲ. ಅವಳ ಇಚ್ಛೆ ಇಲ್ಲ ಅಂದರೆ, ಆ ಪ್ರಕೃತಿಯ ಸಪೋರ್ಟ್ ಇಲ್ಲ ಅಂದರೆ, ಜಗನ್ಮಾತೆಯ ಅನುಗ್ರಹ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ತಾಯಿ 9 ತಿಂಗಳು ಮಗುವನ್ನು ಹೆತ್ತು ಹೊತ್ತು ಸಾಕಿದ್ರೆ ತಾನೇ ನಾವೇನಾದರೂ ಸಾಧನೆ ಮಾಡೋಕ್ಕಾಗೋದು. ಆ ಅಮ್ಮ ನಮ್ಮನ್ನು ಹೆರಲಿಲ್ಲ ಅಂದಮೇಲೆ ನಾವೆಲ್ಲಿ ಸೃಷ್ಟಿ ಆಗ್ತೀವಿ ಅಲ್ವಾ? ಅದೇ ಥರ ಜಗನ್ಮಾತೆ ನಮ್ಮೆಲ್ಲರಿಗೂ ತಾಯಿ. ಈ ಭೂಮಿಗೆ ನಾವು ಬರಲಿಕ್ಕೆ ಕಾರಣನೇ ಅವಳಾಗಿರ್ತಾಳೆ. ಹಾಗಾಗಿ ಭಗವಂತನನ್ನು ಬಿಡಬಾರ್ದು. ನಮಗೇನೇ ಕಷ್ಟ ಬರಲಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಷ್ಟ ಬಂದ ತಕ್ಷಣ ಅಯ್ಯೋ ದೇವರೇ ಇಲ್ಲ, ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನೆ. ಅಲ್ಲ, ಕೆಟ್ಟವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರು ಅನುಭವಿಸ್ತಾರೆ. ಅವ್ರು ಏನೋ ಯಾವುದೋ ಜನ್ಮದಲ್ಲಿ ಒಂಚೂರು ಪುಣ್ಯ ಮಾಡಿರ್ತಾರೆ. ಆ ಪುಣ್ಯ ಒಂಚೂರು ಅವರನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಆದರೆ ಪುಣ್ಯದ ಒಂದು ಇದು ಖಾಲಿ ಆಗೋಗ್ಬಿಡುತ್ತೆ ನೋಡಿ. ಆಮೇಲೆ ಅವ್ರಿಗೆ ಅವ್ರು ಮಾಡಿರೋ ಪಾಪದ ಫಲವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗೆ ಒಳ್ಳೆ ದಾರಿಯಲ್ಲಿ ಹೋಗೋರಿಗೆ ಏನೋ ಹಿಂದಿನ ಜನ್ಮದ ಕರ್ಮ ಇರುತ್ತೆ, ಕಷ್ಟಗಳಿರುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಅದು ಕ್ಲಿಯರ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಒಳ್ಳೆತನ, ನಿಮ್ಮ ಕೆಲಸ, ನಿಮ್ಮ ಪರಿಶ್ರಮ ಇದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಎಷ್ಟೋ ಸಲ ಕಷ್ಟದಲ್ಲಿದ್ದಾಗ ನಾನು ಹೀಗೆ ಅಂದ್ಕೊಂಡಿದ್ದೆ, ಅಂದರೆ ಕಷ್ಟದಲ್ಲಿ ಅಂದರೆ ಒಳ್ಳೆಯವರಿಗೆ ಜಾಸ್ತಿ ಕಷ್ಟ ಕೊಡ್ತಾನೆ ಅಂತ. ಒಳ್ಳೆಯವರಿಗೆ ಕಷ್ಟಗಳನ್ನು ಕೊಟ್ಟು ಅವರನ್ನು ತುಂಬ ಒಳ್ಳೆಯವರನ್ನಾಗಿ ಮಾಡೋದ್ರ ಜೊತೆಗೆ, ಜಾಗೃತರನ್ನಾಗಿ ಮಾಡೋದ್ರ ಜೊತೆಗೆ, ಬದುಕಿನಲ್ಲಿ ನಾವು ಯಾರ ಹತ್ರ ಹೇಗಿರಬೇಕು, ಯಾರ ಕಡೆಗೆ ಎಷ್ಟು ಗಮನ ಕೊಡಬೇಕು, ನಮ್ಮ ವೃತ್ತಿಯಲ್ಲಿ ನಾವು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ಭಗವಂತ ನಮಗೆ ತಿಳಿಸ್ತಾನೆ. ರಾಹು, ಕೇತು ಆದಿಯಾಗಿ 9 ಗ್ರಹಗಳು ಮಾಡೋದು ಇದೇ ಕೆಲಸವನ್ನು. ಹಾಗಾಗಿ ನಾವು ಹಾಗೆ ಅನ್ಕೋಬಾರ್ದು. ಪೂಜೆ ಪುನಸ್ಕಾರಗಳಲ್ಲಿ ತುಂಬ ಆಸಕ್ತಿ ಬರುತ್ತೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ. ಅದನ್ನೆಲ್ಲ ಹಾಗೆ ಮುಂದುವರಿಸ್ಕೊಂಡೋಗಿ. ಶುರು ಮಾಡ್ತಿರಲ್ವಾ, ನಿಲ್ಲಿಸಬೇಡಿ. ಶುರು ಮಾಡಿದ್ದನ್ನು ಕಂಟಿನ್ಯೂ ಮಾಡ್ಕೊಂಡೋಗಿ. ಅದು ನಿಮ್ಗೆ ಯಾವ ಥರ ಫಲ ಕೊಡುತ್ತೆ ನೋಡಿ. ಬೇಡ, ಒಂದು ಮಂತ್ರನ ಶುರು ಮಾಡಿ 3 ತಿಂಗಳು ಸತತವಾಗಿ ಹೇಳಿ. ಅದರ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಒಂದು ಆದಿತ್ಯ ಹೃದಯ ಮಂತ್ರ. ಆದಿತ್ಯ ಹೃದಯ ಮಂತ್ರವನ್ನು ಬೆನ್ನು ನೋವಿನ ಸಮಸ್ಯೆ ಇರೋರು ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ. ಇದು ಎಲ್ಲ ರಾಶಿಯವ್ರಿಗೂ ಅನ್ವಯ ಆಗುತ್ತೆ. 3 ತಿಂಗಳು ಸತತವಾಗಿ ನೀವು ಈ ಮಂತ್ರನ ಬೆಳಗ್ಗೆ ಹೊತ್ತು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಬ್ಯಾಕ್ ಪೇನ್ ಕಡಿಮೆ ಆಗೇ ಆಗುತ್ತೆ. ಬೇಕಿದ್ರೆ ನೀವು ಶುರು ಮಾಡಿ, ಒಂದು 3 ತಿಂಗಳಾದಮೇಲೆ ಕಮೆಂಟ್ ಮಾಡಿ ನನಗೆ ಕಡಿಮೆ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಹೇಳಿ, ಆಯಿತಾ? ಇನ್ನು ನಿಮಗೆ ಕುಜಗ್ರಹ 2ನೇ ಮನೆಯಲ್ಲಿದ್ದಾನೆ, ಇನ್ನೇನು 3ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಮನೆಯಲ್ಲಿ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಲಾಭದಲ್ಲಿ ಶುಕ್ರಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಪಂಚಮಕ್ಕೆ ಗುರುದೃಷ್ಟಿ ಇದೆ. ಹಾಗೆ ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ಬಹಳ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಇನ್ನೇನು ನಮಗೆ ಸಿಂಹರಾಶಿಗೆ ಹೋಗ್ತಾ ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಆದರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ. ಯಾಕಂದರೆ ಬುಧನೂ ವ್ಯಯದಲ್ಲಿದ್ದಾನೆ, ರವಿ ಕೂಡ ವ್ಯಯದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಕೆಲಸಗಳು ನಿಧಾನ ಆಗೋ ಸಾಧ್ಯತೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಂದೆ ವಿಚಾರವಾಗಿ ಏನಾದರೂ ಸ್ವಲ್ಪ ಬೇಸರ ಇರುತ್ತೆ. ರಾಹುವಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕೇತು ಗ್ರಹ ನಿಮಗೇನು ಅಶುಭ ಫಲ ಕೊಡೋದಿಲ್ಲ. ಆದರೆ ಕುಜ ಕೇತು ಒಟ್ಟಿಗೆ ಇರೋದ್ರಿಂದ ಮಿತ್ರರ ವಿಷಯದಲ್ಲಿ ಅಥವಾ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಕೋಪ ಬರುತ್ತೆ ನಿಮಗೆ.
ಆದರೆ ಕೋಪ ಬಂದ ತಕ್ಷಣ ನೀವು ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕುಜ 3ನೇ ಮನೆಗೆ ಹೋಗ್ತಾ ಇದ್ದಾನೆ, ಅದರದ್ದು ಎಫೆಕ್ಟ್ ಇವಾಗಲೇ ಶುರುವಾಗುತ್ತೆ. ಕೇತು ಜೊತೆಗೆ ಇರೋದಕ್ಕೆ ಹೋಗ್ತಾ ಇದ್ದಾನೆ ಕುಜಗ್ರಹ ಸಿಂಹ ರಾಶಿಯಲ್ಲಿ ಇರೋವರೆಗೂ ಕೇತುವಿನ ಜೊತೆಯಲ್ಲೇ ಇರ್ತಾನೆ. ಕುಜ ಕೇತು, ಕುಜ ರಾಹು, ಕುಜ ಶನಿ ಇವುಗಳ ಕಾಂಬಿನೇಷನ್ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅದರ ಎಫೆಕ್ಟ್ ಈಗಲಿಂದನೇ ಶುರುವಾಗುತ್ತೆ. ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಶುರುವಾಗಬಹುದು, ಅಥವಾ ನಿಮಗೆ ಕೋಪ ಸ್ವಲ್ಪ ಜಾಸ್ತಿ ಆಗ್ಬೋದು. ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಓಂ ನಮಃ ಶಿವಾಯ ಜಪವನ್ನು ಪ್ರತಿದಿನ 308 ಸಲ ಮಾಡಿ. 308 ಸಲ ನಮ್ಗೆ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ 108 ಸಲ ಜಪ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಶುಭ ಸ್ವಲ್ಪ ಅಶುಭ ಫಲ ಇದೆ. ಬುಧವಾರದ ದಿನ ಹೆಸರು ಕಾಳು ದಾನ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನು ಪ್ರತಿದಿನ ಹೇಳಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸದ್ಯಕ್ಕೆ ಇಷ್ಟು ದಿನ ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿದ್ದ. ಈ ವಾರದ 7ನೇ ತಾರೀಕು ಮಂಗಳ ಗ್ರಹ ಸಿಂಹರಾಶಿಗೆ ಹೋಗ್ತಾನೆ, ಅಂದರೆ 2ನೇ ಮನೆಗೆ ಹೋಗ್ತಾನೆ. ಕುಜಗ್ರಹ ಕರ್ಕಾಟಕ ರಾಶಿಯವರಿಗೆ ಅಖಂಡ ರಾಜಯೋಗಕಾರಕನಾಗಿರೋದ್ರಿಂದ, ಮಿತ್ರನಾಗಿರೋದ್ರಿಂದ ವಾಕ್ಸ್ಥಾನಕ್ಕೆ ಹೋದಾಗ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಈ ವಾರ ತುಂಬ ಚೆನ್ನಾಗಿದೆ. ಅಂದರೆ ಅವನು ಮುಂದಿನ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ನಿಮಗೆ ಫಲವನ್ನು ಕೊಡ್ತಾನೆ. ಯಾಕಂದರೆ ಕುಜಗ್ರಹ ಹಾಗೇ ಸ್ವಲ್ಪ ಮುಂಚಿತವಾಗಲೇ ಒಂದು ಏನು ನೆಕ್ಸ್ಟ್ ಮನೆಗೆ ಯಾವಾಗ ಹೋಗ್ತಾನೆ ಅದು ಮುಂಚಿತವಾಗಲೇ ಅದರ ರಿಸಲ್ಟ್ನ ಕೊಡೋಕ್ಕೆ ಶುರು ಮಾಡ್ತಾನೆ. ಈ ಒಂದು ಪ್ರಕಾರವಾಗಿ ಧನಸ್ಥಾನಕ್ಕೆ ಹೋಗುವಂತಹ ಮಂಗಳ ಗ್ರಹ ನಿಮಗೆ ಹಣಕಾಸಿನ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಇನ್ನು ನಿಮಗೆ ವಾಕ್ಸ್ಥಾನಾಧಿಪತಿ ರವಿ ಗ್ರಹ, ಈ ರವಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಲಾಭ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಗುರುಗ್ರಹ 12ನೇ ಮನೆಯಲ್ಲಿ ಇದ್ದರೂ ಸಹಿತ, ಅಂದರೆ ಗುರುಬಲ ಇಲ್ಲದೆ ಹೋದರೂ ಕೂಡ ದಶಮದಲ್ಲಿ ಶುಕ್ರ ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇನ್ನು ನಿಮಗೆ ಚತುರ್ಥಾಧಿಪತಿಯಾದ ಶುಕ್ರಗ್ರಹ ದಶಮದಲ್ಲಿರೋದ್ರಿಂದ ಅವನು ಲಾಭಾಧಿಪತಿ ಕೂಡ ಆಗಿರೋದ್ರಿಂದ ಕೆಲವೊಂದು ಯೋಜನೆಗಳನ್ನು ಏನೇನೆಲ್ಲ ರೂಪಿಸ್ಕೊಂಡಿದ್ರಿ ಆಲ್ಮೋಸ್ಟ್ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಈ ವಾರದಲ್ಲಿ ಮಾಡ್ತೀರಾ. ಸಪ್ತಮಾಧಿಪತಿ ಶನಿಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಯಾಕಂದರೆ ಸಪ್ತಮ ಅನ್ನೋದು ಪಾರ್ಟ್ನರ್ಶಿಪ್ ಉದ್ಯೋಗವನ್ನು ಮಾಡೋದನ್ನು ತೋರಿಸುತ್ತೆ. ಈ ಪಾರ್ಟ್ನರ್ಶಿಪ್ ಅಧಿಪತಿಯಾದಂತಹ, ಅಂದರೆ ಈ ಸಪ್ತಮಾಧಿಪತಿಯಾದಂತಹ ಶನಿಗ್ರಹ ಭಾಗ್ಯದಲ್ಲಿ, ಅಂದರೆ ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಶನಿ ಕೂಡ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಪಂಚಮಾಧಿಪತಿ ಕುಜ ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ಇನ್ನೇನು 2ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪಂಚಮ ಸ್ಥಾನಕ್ಕೆ ರವಿ ಮತ್ತು ಬುಧನ ಯುತಿ ಇರೋದ್ರಿಂದ ಎಕ್ಸಾಮ್ಗಳನ್ನು ಬರೀತಾ ಇರೋವಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಚತುರ್ಥಾಧಿಪತಿ ಶುಕ್ರ ದಶಮದಲ್ಲೇ ಕೂತ್ಕೊಂಡು ತನ್ನ ಮನೆಯಾದ ತುಲಾರಾಶಿಯನ್ನು ನೋಡೋದ್ರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾಗಿರಬಹುದು, ಅಥವಾ ಅವುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸಗಳಾಗಿರಬಹುದು, ಇದೆಲ್ಲವೂ ಕೂಡ ನಿಮಗೆ ಈ ವಾರದಲ್ಲಿ ಸಕ್ಸಸ್ ಆಗುವ ಹಂತದಲ್ಲಿರುತ್ತೆ, ಅಥವಾ ಸಕ್ಸಸ್ ಆಗುವಂತಹ ಸೂಚನೆಗಳು ಕಂಡುಬರುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ಅಷ್ಟಮದಲ್ಲಿರುವಂತಹ ರಾಹುವಿನಿಂದಾಗಿ ಸಡನ್ನಾಗಿ ಏನಾದರೂ ವಸ್ತುಗಳು ಕಳೆದೋಗುವಂಥದ್ದು, ಸಡನ್ನಾಗಿ ಏನಾದರೂ ಒಂದು ಬೇಡವಾದ, ಅಂದರೆ ನೆಗೆಟಿವ್ ವಿಚಾರಗಳನ್ನು ಕಿವಿಗೆ ಕೇಳಿಸ್ಕೋಬೇಕಾಗಿ ಬರುತ್ತೆ. ಅದು ಹಾಗೆ ಅಷ್ಟಮದಲ್ಲಿರುವಂತಹ ಒಂದು ರಾಹುವಿನ ಪ್ರಭಾವವೇ ಹಾಗೆ. ಯಾರಿಗೋ ಏನೋ ಸಮಸ್ಯೆ ಆಯಿತು, ಈ ಥರದ್ದೆಲ್ಲ ಸುದ್ದಿಗಳು ಬರ್ತಾ ಇರುತ್ತೆ. ಬಟ್ ಅದು ಬಂದಾಗೆಲ್ಲ ಎಲ್ಲೋ ಒಂದು ಕಡೆ ಭಯ ಆಗ್ತಾ ಇರುತ್ತೆ, ಏನೋ ನಮ್ಮನೇಲಿ ಏನಾಗ್ಬಿಡುತ್ತೋ ಏನೋ ಈ ಥರದ್ದೆಲ್ಲ. ನಕಾರಾತ್ಮಕ ವಿಚಾರಗಳನ್ನು ಜಾಸ್ತಿ ಯೋಚನೆ ಮಾಡಬಾರ್ದು. ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವ್ಸೇ ನಮ್ಮ ಹತ್ರ ಬರ್ತಾ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವಾಗಿ ಯೋಚನೆ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟಮ ಶನಿ ಬಿಡುಗಡೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆಲ್ಲವೂ ಶುಭವೇ ಆಗುತ್ತೆ. ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾದೇವಿ ಆರಾಧನೆ ಮಾಡಿ, ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳುವಂಥದ್ದು, ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಇದೆಲ್ಲ ಮಾಡಿ ಆವಾಗ ರಾಹುವಿನ ಒಂದು ನಕಾರಾತ್ಮಕವಾದ ಅಶುಭ ಫಲಗಳು ನಿಮಗೆ ಕಡಿಮೆ ಆಗುತ್ತೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ. ದಶಮ ಅಂತಂದ್ರೆ ವೃತ್ತಿ, ಕೆಲಸ, ಅದು ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸ ಮಾತ್ರ ಆಗಿರೋದಿಲ್ಲ. ದಶಮ ಅನ್ನೋದು ಕರ್ಮಸ್ಥಾನ. ನಾವು ನಮ್ಮ ಜೀವನದಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳನ್ನು ಈ ದಶಮ ಭಾವದಲ್ಲಿರ್ತ ಗ್ರಹಗಳು ತೋರಿಸ್ತಾರೆ. ಅದಕ್ಕೆ ದಶಮದಲ್ಲಿ ತುಂಬ ಪಾಪಗ್ರಹಗಳಿದ್ದರೆ
ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ಜೀವನದಲ್ಲಿ ತಪ್ಪು ಕರ್ಮಗಳನ್ನು ಕೂಡ ಮಾಡಿಬಿಡ್ತಾರೆ, ಕೆಟ್ಟ ಕೆಲಸಗಳನ್ನು ಕೂಡ ಮಾಡಿಬಿಡ್ತಾರೆ. ಕೆಲವರು ಮನಸ್ಪೂರ್ವಕವಾಗಿ ತಪ್ಪು ಮಾಡ್ತಾರೆ, ಇದು ತಪ್ಪು ಅಂತ ಗೊತ್ತಿದ್ದು. ಕೆಲವರು ಕೋಪದಿಂದ ಸಿಟ್ಟಿನಿಂದ ಕೆಲವೊಂದು ಮಿಸ್ಟೇಕ್ಗಳು ಮಾಡಿಬಿಡ್ತಾರೆ. ಬಟ್ ಎಲ್ಲ ಥರದ ತಪ್ಪುಗಳಿಗೂ ಶಿಕ್ಷೆ ಇರುತ್ತೆ. ಆದರೆ ಗೊತ್ತಿದ್ದು ಮಾಡುವಂಥ ತಪ್ಪುಗಳಿಗೆ ಶಿಕ್ಷೆ ಜಾಸ್ತಿ ಇರುತ್ತೆ, ಅಂದರೆ ಕ್ಷಮೆ ಅನ್ನೋದೇ ಇರೋದಿಲ್ಲ. ಆದರೆ ಈಗ ದಶಮದಲ್ಲಿ ರವಿ ಮತ್ತು ಬುಧ ಇರೋದ್ರಿಂದ, ರವಿ ಬಂದು ನಿಮ್ಮ ರಾಶ್ಯಾಧಿಪತಿ, ನಿಮ್ಮ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಡೋನೇ ಅವನು. ಹಾಗೆ ಬುಧ ಬಂದು ಧನಲಾಭಾಧಿಪತಿ, ಹಾಗಾಗಿ ನಿಮಗೆ ಹಣಕಾಸಿನ ಅನುಕೂಲಗಳನ್ನು ಕೊಡ್ತಾನೆ ಅವನು. ಈ ಎರಡೂ ಗ್ರಹಗಳು ದಶಮದಲ್ಲಿರೋದ್ರಿಂದ, ರವಿ ದಿಗ್ಬಲನಾಗಿರೋದ್ರಿಂದ ಈ ವಾರದಲ್ಲಿ ನೀವೇನೇನು ಕೆಲಸಗಳು ಮಾಡಬೇಕು ಅಂದ್ಕೊಳ್ತೀರೋ ಆಲ್ಮೋಸ್ಟ್ ಎಲ್ಲವನ್ನ ಕರೆಕ್ಟಾಗಿ ಮಾಡ್ತೀರಾ. ಹಾಗೆ ಹಣಕಾಸಿನ ಅನುಕೂಲಗಳು ಕೂಡ ಆಗುತ್ತೆ. ಆದರೆ ತುಂಬ ಮುಖ್ಯವಾಗಿ ಕೆಲವೊಂದು ಕೆಲಸಗಳು ಆಗಬೇಕಾಗಿತ್ತು, ಆದರೆ ಅದು ಆಗ್ತಾಯಿಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ, ದಶಮದಲ್ಲಿರುವಂತಹ ರವಿಯ ಮೇಲೆ ಅಷ್ಟಮದಲ್ಲಿ ಕೂತ್ಕೊಂಡಂಥ ಶನಿಯ ದೃಷ್ಟಿ ಇರುತ್ತೆ. ಅಷ್ಟಮ ಶನಿಯ ಪ್ರಭಾವ ನಿಮ್ಮ ಧನ, ಅಂದರೆ ಎರಡನೇ ಮನೆ ನೋಡ್ತಾನಲ್ವ, ಧನ, ಕುಟುಂಬ ಹಾಗೆ ಉದ್ಯೋಗ, ಈ ಎರಡರ ಮೇಲೂ ಕೂಡ ಶನಿಯ ಪ್ರಭಾವ ಇರುತ್ತೆ. ತುಂಬ ಇಂಪಾರ್ಟೆಂಟು. ಇವಾಗ ನಿಮಗೆ ಕೆಲಸ ಹೋದರೆ ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ ಆದರೆ ಹಣಕಾಸಿನ ಸಮಸ್ಯೆ ಬರುತ್ತೆ. ಹಣಕಾಸಿನ ಸಮಸ್ಯೆ ಬಂದರೆ ಕುಟುಂಬದಲ್ಲಿ ಕಷ್ಟಗಳು ಬರುತ್ತೆ. ಹಾಗಾಗಿ ಶನಿಗೆ ನೀವು ಪರಿಹಾರ ಮಾಡಲೇಬೇಕು. ಈ ವಾರದ ಶನಿವಾರ ಕಪ್ಪು ಎಳ್ಳು ದಾನ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿ. ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ನಿಮ್ಮ ಸ್ನೇಹಿತರಿಂದ, ಸಂಬಂಧಿಕರಿಂದ, ಬಂಧುಗಳಿಂದ ನಿಮಗೆ ಏನಾದರೂ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಇನ್ನೇನು ನಿಮ್ಮ ರಾಶಿಗೆ ಮಂಗಳ ಗ್ರಹ ಬರ್ತಾ ಇರೋದ್ರಿಂದ ಮಾತಾಪಿತೃಗಳ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿತ್ತು ಇಷ್ಟು ದಿನ ಅಂದರೆ ಅದು ನಿವಾರಣೆ ಆಗುತ್ತೆ. ಹಾಗೆ ಆಸ್ತಿ ವಿಚಾರವಾಗಿ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇನ್ನೇನು ಸಾಲ್ವ್ ಆಗುವಂತಹ ಸೂಚನೆಗಳು ಈ ವಾರದಲ್ಲಿ ಕಂಡುಬರುತ್ತೆ. ಪಂಚಮಾಧಿಪತಿ ಗುರುವಿನ ದೃಷ್ಟಿ ಪಂಚಮಕ್ಕೆ ಇದೆ, ಲಾಭದಲ್ಲಿ ಕೂತ್ಕೊಂಡು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ. ಗುರುವಿನ ಅನುಗ್ರಹ ಇರೋದರಿಂದ ಶನಿಯ ಪ್ರಭಾವದಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಾ. ಯಾವುದೋ ಒಂದು ರೂಪದಲ್ಲಿ ಹಣಕಾಸಿನ ಅನುಕೂಲ ಅಂತೂ ಆಗೇ ಆಗುತ್ತೆ. ಯಾಕೆಂದರೆ ಲಾಭದಲ್ಲಿ ಗುರು ಇರೋದ್ರಿಂದ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿಲ್ಲ. ಈಗಾಗಲೇ ಮನಸ್ತಾಪಗಳಾಗಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಏನೋ ಸ್ವಲ್ಪ ಲಾಸ್ ಆಗೋದು ಈ ಥರದ್ದಲ್ಲಾಗುತ್ತೆ. ಆದರೆ ಓನಾಗಿ ಬಿಸ್ನೆಸ್ ಮಾಡೋರಿಗೆ ಅಂಥ ತೊಂದರೆಗಳೇನಿಲ್ಲ. ಅಡೆತಡೆಗಳೇನೇ ಇದ್ದರೂ ಕೂಡ ಗುರುವಿನ ಅನುಗ್ರಹ ಇರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ನೀವು ಅಭಿವೃದ್ಧಿಯನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಇನ್ನು ದಶಮದಲ್ಲಿ ಬುಧ ಕೂಡ ಇರೋದರಿಂದ ಇವತ್ತಿಗೆ ಏನೋ ಕೆಲಸಗಳನ್ನ ಮಾಡ್ತೀರಾ ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವನ್ನು ತಂದುಕೊಡುವಂಥದ್ದಾಗಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿಗಳು ತೊಗೊಂಡಿರೋದ್ರಿಂದ ಸ್ವಲ್ಪ ಆತಂಕ ಇರುತ್ತೆ. ಅಂದರೆ ನಾನು ಮಾಡ್ತೀನೋ ಇಲ್ವೋ ಆ ಥರದ್ದೆಲ್ಲ ಅನ್ನಿಸ್ತಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ 6ನೇ ಮನೆ ಅಧಿಪತಿ ನಿಮಗೆ ಶನಿನೇ. ಅವನು ಅಷ್ಟಮದಲ್ಲಿ ಕೂತ್ಕೊಂಡು ದಶಮವನ್ನು ನೋಡ್ತಾ ಇರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಭಾಗ್ಯಸ್ಥಾನ ಅಂದರೆ ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ, ಅದೃಷ್ಟವನ್ನು ಕೊಡುವಂತಹವನು. ಹಾಗಾಗಿ ದಶಮಾಧಿಪತಿಯಾಗಿ ರಾಶ್ಯಾಧಿಪತಿಯಾಗಿ ಭಾಗ್ಯದಲ್ಲಿರೋದರಿಂದ ವೃತ್ತಿಯ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಧನ ಮತ್ತು ಭಾಗ್ಯಾಧಿಪತಿಯಾದಂಥ ಶುಕ್ರ ಅಷ್ಟಮದಲ್ಲಿದ್ದಾನೆ. ಬಟ್ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆನ ನೋಡ್ತಾ ಇದ್ದಾನೆ. ಅವಾಗೇನಾಗತ್ತೆ ಹೇಳಿ, ಅಂದರೆ ಭಾಗ್ಯಾಧಿಪತಿ 2ನೇ ಮನೆ ನೋಡ್ತಾ ಇದ್ದಾನೆ ಅಂದರೆ ಕುಟುಂಬಕ್ಕೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಅದೃಷ್ಟವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಶುಕ್ರ ನಿಮಗೆ ಪೂರ್ಣವಾಗಿ ಅಲ್ಲದಿದ್ದರೂ ಕೂಡ 50% ಅಂತೂ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಇನ್ನು ವಿಶೇಷವಾಗಿ ಭಾಗ್ಯದಲ್ಲಿ ಬುಧ ಮತ್ತು ಸೂರ್ಯ ಬುಧಾದಿತ್ಯ ಯೋಗ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂದ್ಕೊಂಡಿರೋರಿಗೆ ಆ ವಿಚಾರವಾಗಿ ಏನಾದರೂ ಸ್ವಲ್ಪ ಒಳ್ಳೆಯದಾಗುವಂಥ ಸೂಚನೆಗಳು ಕಂಡುಬರುತ್ತೆ. ಹಾಗೆ ದಶಮಾಧಿಪತಿನೂ ಬುಧನೇ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬ ಕರೆಕ್ಟ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಯಾವುದೂ ಪೆಂಡಿಂಗ್ ಇರೋದಿಲ್ಲ. ಕೆಲಸದಲ್ಲಿ ಯಾವುದೇ ಒತ್ತಡಗಳಿರೋದಿಲ್ಲ, ಕಿರಿಕಿರಿಗಳಿರೋದಿಲ್ಲ. ತೃತೀಯ ಭಾವಾಧಿಪತಿ ಕುಜ ಇನ್ನೇನು 12ನೇ ಮನೆಗೆ ಬರ್ತಾ ಇದ್ದಾನೆ. ಸ್ವಲ್ಪ ಸ್ನೇಹಿತರಿಂದ ಕೆಲವರನ್ನು ದೂರ ಮಾಡ್ಕೊಳ್ಳೋದಾಗುತ್ತೆ. ಅಂದರೆ ವ್ಯಯ ಅಂದರೆ
ಅದು ನಷ್ಟ ಅಂಥೇಳಿ. ಕೆಲವರನ್ನು ನೀವು ದೂರದಲ್ಲೇ ಇಟ್ಬಿಡುವಂಥದ್ದಾಗತ್ತೆ. ಇನ್ನು ಚತುರ್ಥಾಧಿಪತಿ ನಿಮಗೆ ಗುರುಗ್ರಹ, ಅವನು ದಶಮದಲ್ಲಿ ಕೂತ್ಕೊಂಡಿದ್ದಾನೆ. ದಶಮ ಅಂತಂದ್ರೆ ಕಾರ್ಯಸಿದ್ಧಿಯಾಗುವಂಥ ಭಾವ. ಇಲ್ಲಿ ಗುರುಗ್ರಹ ಸ್ಥಿತನಾಗಿದ್ದು ನಿಮ್ಮ ಚತುರ್ಥ ಭಾವವನ್ನೇ ನೋಡ್ತಾ ಇರೋದ್ರಿಂದ ಆಸ್ತಿ ವಿಚಾರವಾಗಿ ಅಥವಾ ಪ್ರಾಪರ್ಟಿ ವಿಚಾರವಾಗಿ ಏನೇ ಒಂದು ಕೆಲಸಗಳಾಗಬೇಕು ಅಂತಿದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದರದ ಒಂದು ಕೆಲಸಗಳನ್ನ ಪ್ರಾರಂಭ ಮಾಡ್ತೀರ ಈ ವಾರದಲ್ಲಿ. ಆ ವಿಚಾರವಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಾದರೂ ಕೂಡ ಈ ವಾರ ತುಂಬ ಒಳ್ಳೆಯ ಟೈಮ್. ಯಾಕಂದರೆ ಗುರುಗ್ರಹ ನೇರವಾಗಿ ತನ್ನ ಮನೆಯಾದಂತಹ ಒಂದು ಧನಸ್ಸು ರಾಶಿಯನ್ನು ನೋಡ್ತಾ ಇದ್ದಾನಲ್ವ, ಹಾಗಾಗಿ ಆ ವಿಚಾರವಾಗಿ ಶುಭ ಫಲ ಕೊಡ್ತಾನೆ. ಪಂಚಮಾಧಿಪತಿಯಾದಂಥ ಶನಿಗ್ರಹ ಸಪ್ತಮದಲ್ಲಿ ದಿಗ್ಬಲನಾಗಿದ್ದಾನೆ. ಶನಿಯು ಲಗ್ನದಲ್ಲಿದ್ದರೆ ಶೂನ್ಯ ಬಲ, ಸಪ್ತಮದಲ್ಲಿದ್ದರೆ ದಿಗ್ಬಲ. ಹಾಗಾಗಿ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರೋದ್ರಿಂದ ಅವನು ದಿಗ್ಬಲನಾಗಿರುವ ಕಾರಣ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಪಂಚಮಕ್ಕೆ ಗುರುದೃಷ್ಟಿ ಇಲ್ಲವಾದರೂ ಸಹ ಪಂಚಮಾಧಿಪತಿ ಚೆನ್ನಾಗಿರೋದ್ರಿಂದ, ಗುರುವಿನ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಷಷ್ಠಭಾವಾಧಿಪತಿ ಕೂಡ ನಿಮಗೆ ಶನಿಯೇ ಆಗಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋವಂಥವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಾ. ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಭಯ ಪಡ್ತಿರ್ತೀರ. ಅಂದರೆ ಇವತ್ತಿಗೆ ನಿಮಗೆ ಚೆನ್ನಾಗಿದೆ, ಅನುಕೂಲನೂ ಆಗ್ತಾ ಇರುತ್ತೆ, ಪರವಾಗಿಲ್ಲ. ಆದರೆ ನಾಳೆ ಹೇಗೋ, ಮುಂದಿನ ದಿನಗಳಲ್ಲಿ ಹೇಗೋ, ಕೆಲಸಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ, ನನ್ನ ಫೈನಾನ್ಷಿಯಲ್ ನಾನು ವೀಕ್ ಆಗಿಬಿಟ್ರೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಏನಾದ್ರು ತೊಂದರೆ ಆಗಿಬಿಟ್ರೆ, ಈ ಥರ ಸುಮ್ಮನೆ ಭಯ ಪಡ್ತೀರ. ಅಷ್ಟಮ ಅನ್ನೋದೇ ಭಯ. ಈಗ ಅಲ್ಲಿ ಯಾವ ಗ್ರಹ ಇರ್ತಾನೋ ಆ ಭಾವ ಕಾರಕತ್ವ ಏನಿರುತ್ತಲ್ಲ, ಆ ಕಾರಕತ್ವಗಳಿಗೆ ಸಂಬಂಧಪಟ್ಟಂತೆ ಭಯ ಆಗ್ತಾ ಇರುತ್ತೆ. ಈಗ ಧನಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ದುಡ್ಡಿನ ಬಗ್ಗೆನೇ ಭಯ ಆಗ್ತಾ ಇರುತ್ತೆ. ಅಯ್ಯೋ ಅನುಕೂಲ ಆಗುತ್ತೋ ಇಲ್ವೋ, ಏನು ಸಮಸ್ಯೆ ಆಗುತ್ತೋ, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಭಯ ಪಡಬೇಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಭಾಗ್ಯಕ್ಕೆ ಬರ್ತಾನಲ್ವ ಶುಕ್ರ, ಇನ್ನಷ್ಟು ಶುಭ ಫಲವನ್ನೇ ಕೊಡ್ತಾನೆ ಹೊರತು ಯಾವುದೇ ರೀತಿಯ ತೊಂದರೆಗಳಂತೂ ಆಗೋದೇ ಇಲ್ಲ. ಇನ್ನು ಸೂರ್ಯ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಅದು ಪಿತೃಸ್ಥಾನ ಕೂಡ ಆಗುತ್ತೆ. ಪಿತೃಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ, ಪಿತೃಸ್ಥಾನದಲ್ಲಿ ವ್ಯಯಾಧಿಪತಿ ದುಸ್ಥಾನಾಧಿಪತಿ. ಹಾಗಾಗಿ ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳಾಗಬಹುದು. ಒಂದು, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿ ಅವರಿಗೆ ಸ್ವಲ್ಪ ನೀವು ಖರ್ಚು ಮಾಡಬೇಕಾಗಿ ಬರುತ್ತೆ. ಅಥವಾ ಅವ್ರ ವಿಚಾರದಲ್ಲಿ ಅಯ್ಯೋ ನಮ್ಮ ತಂದೆಗೆ ಈ ಥರ ಆರೋಗ್ಯದಲ್ಲಿ ತೊಂದರೆ ಆಯ್ತಲ್ಲ ಅಂತ ಸ್ವಲ್ಪ ಬೇಸರಗಳಾಗಬಹುದು. ಅಥವಾ ಅವರ ಜೊತೆಯಲ್ಲಿ ನಿಮಗೆ ಮನಸ್ತಾಪಗಳಾಗಬಹುದು. ಅಂದರೆ ಏನೋ ಒಂದು ವಿಚಾರದಲ್ಲಿ ಅವರು ಹೇಳಿದ್ದು ನಿಮಗಿಷ್ಟ ಆಗದೆ, ನೀವು ಹೇಳಿದ್ದು ಅವ್ರಿಗೆ ಇಷ್ಟ ಆಗದೆ ಮನಸ್ತಾಪಗಳು ಉಂಟಾಗಬಹುದು. ಎರಡಕ್ಕೂ ಪರಿಹಾರ ಏನು ಅಂದರೆ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ಅಂದರೆ ಶುಭ ಫಲವನ್ನೇ ಕಾಣ್ತೀರ ಅಂತ ಹೇಳ್ಬೋದು. ಹಾಗಾಗಿ ಈ ವಾರ ನಿಮಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ 7ನೇ ಮನೆಗೆ ಬಂದಿದ್ದಾನೆ. ಶುಕ್ರನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗಾಗಿ ಮುಖ್ಯವಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ನಿಮಗೆ ಈ ವಾರದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತುಂಬ ಅನುಕೂಲಗಳಾಗುತ್ತೆ. ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ರಿ ಎಲ್ಲವನ್ನು ಕರೆಕ್ಟಾಗಿ ಯೋಜನೆ ಮಾಡ್ಕೊಳ್ತೀರಾ. ಅಂದರೆ ಎಲ್ಲನೂ ಕರೆಕ್ಟಾಗಿ ಅದನ್ನು ಈ ಕೆಲಸ ಹೀಗೆ ಈ ಥರ ಇವಾಗ ಮಾಡಬೇಕು, ಇದೆಲ್ಲ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತೀರಾ. ಬಟ್ ನಿಮ್ಮ ಪ್ಲ್ಯಾನ್ಗೆ ತಕ್ಕಂತೆ ಅದನ್ನು ನೀವು ಕರೆಕ್ಟಾಗಿ ಆಯೋಜಿಸ್ಕೊಳ್ತೀರಾ. ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾಕಂದರೆ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ನಿಮಗೆ ಯಾವುದು ಅಡೆತಡೆಗಳಿರೋದಿಲ್ಲ. ಶುಕ್ರನ ದೃಷ್ಟಿ ಇದೆ, ನಮ್ಮ ರಾಷ್ಟ್ರಾಧಿಪತಿ ದೃಷ್ಟಿ ಇದೆ ಅಂದರೆ ಉಳಿದೆಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಬಿಡ್ತಾನೆ ಅವನು. ಇನ್ನು ಶುಕ್ರ 7ನೇ ಮನೇಲಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಕುಜ ನೀಚನೇ ಆಗಿರಬಹುದು, ಸಪ್ತಮಾಧಿಪತಿ ಕುಜ ನೀಚನಾದರೂ ಕೂಡ ಅವನು 7ನೇ ತಾರೀಕಿಗೆ ಸಿಂಹರಾಶಿ ಬರ್ತಾ ಇದ್ದಾನೆ. ಅಲ್ಲಿಗೇನಾಗುತ್ತೆ ಅಂದರೆ ಆ ನೀಚತ್ವದ ಬಿಡುಗಡೆ, ಅದರ ಒಂದು ಎಫೆಕ್ಟ್ ಈಗಲಿಂದನೇ ಶುರುವಾಗುತ್ತೆ. ಕುಜಗ್ರಹ ಸ್ವಲ್ಪ ಫಾಸ್ಟಾಗಿ ರಿಸಲ್ಟ್ ಕೊಡೋ ಗ್ರಹ ಆಗಿರೋದ್ರಿಂದ ಮುಂಚಿತವಾಗಲೇ ಒಳ್ಳೇದು ಮಾಡ್ತಾನೆ. ಅವನೇ ನಿಮಗೆ ಧನಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿಯೂ ಕೂಡ ಆಗಿರೋದ್ರಿಂದ ನಿಮಗೆ ಆ ಒಂದು ಹಣಕಾಸಿನ ಅನುಕೂಲಗಳನ್ನು ಕೂಡ ಅವನು ಮಾಡ್ತಾನೆ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭ ತುಂಬ ಚೆನ್ನಾಗಿದೆ. ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ಗುರುಗ್ರಹ, ಅವನು ಷಷ್ಠ ಭಾವಾಧಿಪತಿ ಕೂಡ ಆಗಿರೋದ್ರಿಂದ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನೀವು
ತುಂಬ ಕೆಲಸಗಳನ್ನ ಏನು ಬ್ಯಾಲೆನ್ಸ್ ಇಟ್ಕೊಂಡಿರ್ತೀರಲ್ವ, ಒಂದಷ್ಟು ದಿನ ಕೆಲಸ ಇಲ್ಲದೆ ಕೂತ್ಕೊಂಡಿರ್ತಾರೆ ನೋಡಿ ತುಲಾರಾಶಿಯವರು, ಅದೆಲ್ಲನೂ ಇವಾಗ ಮಾಡಬೇಕಾಗಿ ಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ, ಹೊಸ ಹೊಸ ಜವಾಬ್ದಾರಿಗಳನ್ನ ನಿಮಗೆ ಕೊಡುವಂಥದ್ದು. ಅವಾಗ ಏನಾಗುತ್ತೆ ಅಂದರೆ ಒಂದು ಕಡೆ ಖುಷಿನೂ ಆಗುತ್ತೆ ನಿಮಗೆ, ಓ ನನಗೆ ಇಷ್ಟೊಂದು ಕೆಲಸ ಕೊಡ್ತಿದ್ದಾರೆ ಅಂತೇಳಿ. ಇನ್ನೊಂದು ಕಡೆ ಅಯ್ಯೋ ಇದೆಲ್ಲ ಕಂಪ್ಲೀಟ್ ಮಾಡ್ತೀನಾ ಅನ್ನೋ ಭಯನೂ ಆಗುತ್ತೆ. ಬಟ್ ಭಯ ಬೇಡ, ಆತಂಕನೂ ಬೇಡ. ನಿಮಗೆ ಕೊಟ್ಟಿರೋ ಎಲ್ಲ ಜವಾಬ್ದಾರಿಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ. ಅದರಿಂದಾನೇ ನಿಮಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಗೌರವ, ನಿಮ್ಮ ಬಗ್ಗೆ ಒಂದು ಜವಾಬ್ದಾರಿ ಮತ್ತು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಬರುತ್ತೆ. ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ, ಒಂದು ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುತ್ತೆ ಈ ವಾರದಲ್ಲಿ. ಅಂದರೆ ಕೆಲಸ ಕೊಟ್ಬಿಡ್ತಾರೆ, ಅದಿನ್ನೂ ನೀವು ಶುರು ಮಾಡಿದಿರೋ ಇಲ್ವೋ ಏನೂ ನೋಡಲ್ಲ, ಕಂಪ್ಲೀಟ್ ಆಯಿತಾ ಬೇಗ ಕೊಟ್ಬಿಡಬೇಕು, ಇಷ್ಟು ದಿನದಲ್ಲಿ ಕೊಟ್ಬಿಡಬೇಕು, ಇಷ್ಟು ದಿನದಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಒಂದು ಸ್ವಲ್ಪ ನಿಮಗೆ ಅಯ್ಯೋ ಎಲ್ಲಿ ನನ್ನ ಕೆಲಸ ಹೋಗ್ಬಿಡುತ್ತೋ, ಇಷ್ಟು ದಿನದೊಳಗೆ ಆಗಲಿಲ್ಲ ಅಂದರೆ ಎಲ್ಲಿ ನನ್ನ ಬಾಸ್ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೋ, ಎಲ್ಲಿ ನನ್ನ ರೆಸ್ಪೆಕ್ಟ್ ಕಮ್ಮಿ ಆಗಿಬಿಡುತ್ತೋ, ಈ ಥರ ನೀವೇ ಸುಮ್ಮನೆ ಅಂದ್ಕೊಳ್ತಾ ಇರ್ತೀರ. ಆದರೆ ಇದು ವೈಯಕ್ತಿಕವಾಗಿ ಪ್ರಾಕ್ಟಿಕಲಾಗಿ ಆಗುತ್ತಾ ಅಂತ ನೀವು ಯೋಚನೆ ಮಾಡಬೇಕು. ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ ಅಂತಂದರೆ ನಿಮ್ಗೆ ಅನಿಸ್ತಾ ಇರುತ್ತೆ ಭಯ ಅಷ್ಟೇ, ಆದರೆ ಅದು ಪ್ರಾಕ್ಟಿಕಲಾಗಿ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ, ಎಲ್ಲ ಎಬಿಲಿಟಿ ನಿಮಗಿದೆ. 6ನೇ ಮನೆಯಲ್ಲಿ ಶನಿ ಇದ್ದಾನೆ, ಕರೆಕ್ಟ್ ಟೈಮ್ಗೆ ತುಂಬ ಶಿಸ್ತುಬದ್ಧವಾಗಿ ಕೆಲಸಗಳನ್ನ ಕಂಪ್ಲೀಟ್ ಮಾಡೋ ಹಾಗೆ ಶನಿ ಮಾಡ್ತಾನೆ. ಭಾಗ್ಯದಲ್ಲಿ ಗುರು ಇದ್ದಾನೆ, ನಿಮ್ಮ ಗೌರವ ಪ್ರತಿಷ್ಠೆ ಸಂಪೂರ್ಣವಾಗಿ ಉಳಿಯುವಂತೆ ಮಾಡ್ತಾನೆ. ಅಲ್ಲಿ ನೋಡಿ ಇಷ್ಟು ಗ್ರಹಗಳ ಒಂದು ನಿಮಗೆ ಪೂರ್ಣ ಫಲ ಇರೋದ್ರಿಂದ ಇದು ತಾತ್ಕಾಲಿಕವಾಗಿ ನಿಮ್ಗೆ ಅನಿಸೋದಷ್ಟೇ ಭಯ. ಬಟ್ ಆ ಥರ ಏನೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಆದಿತ್ಯ ಹೃದಯ ಮಂತ್ರವನ್ನು ಡೈಲಿ ಬೆಳಗ್ಗೆ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ಪಂಚಮಾಧಿಪತಿ ನಿಮಗೆ ಪಂಚಮಕ್ಕೆ ಗುರುದೃಷ್ಟಿ ಇದೆ, ಪಂಚಮಾಧಿಪತಿ ಶನಿ 6ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಎಜುಕೇಷನ್ ಸಂಬಂಧಪಟ್ಟಂತೆ ಏನೇ ಒಂದು ನಿಮ್ಮ ಒಂದು ಕೆಲಸಗಳಿದ್ರೂ ಕೂಡ ಎಲ್ಲವೂ ಸಕ್ಸಸ್ ಆಗುತ್ತೆ. ಹಾಗೆ ಶುಕ್ರ 7ನೇ ಮನೆಯಲ್ಲಿರೋದ್ರಿಂದ ಕೆಲಸದ ನಿಮಿತ್ತವಾಗಿ ಒಂದು ಸ್ವಲ್ಪ ಪ್ರಯಾಣ ಮಾಡೋದು ಇದೆಲ್ಲ ಇರುತ್ತೆ. ಇನ್ನು ನಿಮಗೆ ಲಾಭಾಧಿಪತಿಯೂ ರವಿನೇ ಆಗಿರ್ತಾನೆ. ಬಿಸ್ನೆಸ್ ಅಂತ ಬಂದಾಗ ಸ್ವಲ್ಪ ಲಾಭದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅಷ್ಟಾಗದೆ ಹೋದರೂ ತಕ್ಕ ಮಟ್ಟಿಗೆ ಲಾಭ ಅಂತೂ ಆಗೇ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸಗಳೊಂಚೂರು ನಿಧಾನ ಆಗ್ತಾ ಇರುತ್ತೆ. ನಿಮ್ಮ ಬಾಸ್ ನಿಮಗೆ ಕೆಲಸಕ್ಕೆ ಅವರಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮಗೆ ಪದೇ ಪದೇ ಟೆನ್ಷನ್ ಕೊಟ್ಟು ಬೇಗ ಆಗೋ ಕೆಲಸಗಳನ್ನು ಕೂಡ ಲೇಟ್ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೆಲಸನ ಅವರಷ್ಟಕ್ಕೆ ಅವ್ರಿಗೆ ಮಾಡೋಕ್ಕೆ ಬಿಡಬೇಕು ಫ್ರೀಯಾಗಿ. ಪದೇ ಪದೇ ಒತ್ತಡ ಹೇರ್ತಾ ಇದ್ದರೆ ಆ ಮಾಡೋ ಕೆಲಸದ ಮೇಲೆ ಗಮನ ಕಮ್ಮಿ ಆಗ್ತಾ ಇರುತ್ತೆ, ಇನ್ನೂ ಲೇಟ್ ಆಗ್ತಾ ಇರುತ್ತೆ. ಸೊ ಆ ಥರ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಆಗುತ್ತೆ. ನೀವು ಈ ವಾರದ ಭಾನುವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಗೋಧಿ ಕೊಡಿ, ಇದರಿಂದ ನಿಮಗೆ ಈ ಥರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ತುಲಾರಾಶಿಯವರಿಗೆ ಈ ವಾರ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ. ಸೂರ್ಯನನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಬುಧ ಅಷ್ಟಮದಲ್ಲಿದ್ದರೂ ಕೂಡ 2ನೇ ಮನೆ ನೋಡೋದ್ರಿಂದ ನಿಮಗೆ ಲಾಭಾಧಿಪತಿಯಾಗಿ ಶುಭವನ್ನೇ ಉಂಟು ಮಾಡ್ತಾನೆ. ಸೂರ್ಯನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಸದ್ಯಕ್ಕೆ 9ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ಇನ್ನೇನು ದಶಮಕ್ಕೆ ಬರ್ತಾ ಇದ್ದಾನೆ. 7ನೇ ತಾರೀಕಿಗೆ ಈ ವಾರದಲ್ಲಿ ಸಿಂಹರಾಶಿಗೆ ಬರ್ತಾನೆ. ಅವನು ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಇರುವಾಗಲೇ ಅವನು ನಿಮಗೆ ಶುಭ ಫಲ ಕೊಡೋದ್ರಿಂದ ಈ ವಾರದಲ್ಲಿ ಮಂಗಳ ಗ್ರಹ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಒಂದು ರೀತಿ ಮನಸ್ಸಿನಲ್ಲಿದ್ದಂತಹ ಆತಂಕ, ಬೇಸರ ಇವೆಲ್ಲವೂ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ತುಂಬ ಇಂಪಾರ್ಟೆಂಟ್ ಕೆಲವೊಂದು ಕೆಲಸಗಳು ಮಾಡಲೇಬೇಕು, ಬಟ್ ಅದನ್ನೆಲ್ಲ ಸೈಡಿಗೆ ಇಟ್ಟುಬಿಟ್ಟಿರ್ತೀರ. ಅಯ್ಯೋ ಯಾವುದೂ ಬೇಡ ಬಿಡು ಅಂದ್ಕೊಂಡು. ಬಟ್ ಆ ಕೆಲಸಗಳನ್ನು ಈ ವಾರದಲ್ಲಿ ಮತ್ತೆ ಶುರು ಮಾಡ್ತೀರಾ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ನಿಮ್ಗೆ ಅನುಕೂಲ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡಬೇಡಿ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದರೆ ಸಪ್ತಮದಲ್ಲಿರುವಂತಹ ಬುಧ ಮತ್ತು ರವಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭಾಧಿಪತಿ ಕೂಡ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭ, ಮತ್ತು ರವಿಯ ಒಂದು ದೃಷ್ಟಿ ಇರೋದ್ರಿಂದ ಎಲ್ಲ ಕೆಲಸಗಳು ಹೇಗೋ ಆ ಟೈಮಿಗೆ ಕರೆಕ್ಟಾಗಿ ಕಂಪ್ಲೀಟ್ ಆಗೋದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ಲಾಭ ಬರ್ತಾ ಇರುತ್ತೆ. ಧನಸ್ಥಾನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ದುಡ್ಡಿನ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಅಂತ ಬರಲ್ಲ. ಆದರೆ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ. ಯಾಕಂದರೆ 2ನೇ ಮನೆ ಅಧಿಪತಿ ಅಷ್ಟಮ ನೋಡಿ. 2ನೇ ಮನೆ ಅನ್ನೋದು ನಿಮ್ಮ ಕುಟುಂಬ, ಅಷ್ಟಮ ಅನ್ನೋದು ಬೇರೆಯವರ ಕುಟುಂಬ. ಅದು ಯಾರೇ ಆಗಿರಬಹುದು ಆಯಿತಾ. ಬೇರೆಯವರು ಅಂದರೆ ಎಲ್ಲರೂ ಅಂತಲ್ಲ, ನೀವು ಯಾರಿಗೆ ಏನಾದರೂ ದುಡ್ಡು ಕೊಡ್ತೀರಂದರೆ ಅವರು, ಅಂದರೆ ಈ ದುಡ್ಡು ನಿಮ್ಮ ದುಡ್ಡು ಅಲ್ಲಿ ಹೋಗಿ ಸ್ಟ್ರಕ್ ಆಗಿಬಿಡುತ್ತೆ.
ಒಳ್ಳೆಯವರಿಗೆ ಕೊಟ್ಟರು ಅವ್ರ ಪರಿಸ್ಥಿತಿನೇ ಏನೋ ಚಿಂತಾಜನಕ್ಕಾಗಿ ನಿಮ್ಮ ದುಡ್ಡನ್ನು ವಾಪಸ್ ಕೊಡೋಕ್ಕಾಗದೇ ಇರೋಂಥದ್ದು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಕೆ. ಈಗ ನಿಮಗೆ ತುಂಬ ದೇವರು ಕೊಟ್ಟಿದ್ದಾನೆ ಅನುಕೂಲ ಅಂದರೆ ನೀವು ದಾನ ಮಾಡಬೇಡಿ. ಆದರೆ ನೀವೇ ಕಷ್ಟದಲ್ಲಿದ್ದೀರ ಅಂದಾಗ ಇನ್ನೊಬ್ರ ಹತ್ರ ಸಾಲ ಮಾಡಿ ಕೊಡೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಗುರುಬಲ ಇಲ್ಲ, ಇನ್ನೊಂದು ಪಂಚಮ ಶನಿ ಬೇರೆ. ನಿಮಗೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಈಗ ಇನ್ನು ಮುಂದೆ ಬೇರೆ ಬೇರೆ ಸಮಸ್ಯೆಗಳು ಬರಬಹುದು. ಬರದೇ ಇರೋ ಹಾಗೆ ನಾವು ಪರಿಹಾರ ಎಷ್ಟು ಮುಖ್ಯವಾಗಿ ಮಾಡ್ತೀವೋ ನಮ್ಮ ಎಚ್ಚರಿಕೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬುದ್ಧಿವಂತಿಕೆ ಕೂಡ ತುಂಬ ಮುಖ್ಯವಾಗಿರುತ್ತೆ. ಇನ್ನು ತೃತೀಯ ಭಾವಾಧಿಪತಿ ಚತುರ್ಥಾಧಿಪತಿಯಾಗಿ ಶನಿಗ್ರಹ 5ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತೆ. ಆದರೆ ಸದ್ಯಕ್ಕೆ ಈ ವಾರದಲ್ಲಿ ಏನೋ ಒಂದು ಧೈರ್ಯ ಇರುತ್ತೆ. ಯಾಕಂದರೆ ರವಿ ದೃಷ್ಟಿ ಇರೋದ್ರಿಂದ ಶನಿಗೆ ಆಪೋಸಿಟ್ ಕೆಲಸ ರವಿ ಮಾಡ್ತಾನೆ. ಶನಿ ಹೆದರಿಸ್ತಾನೆ, ರವಿ ಏನು ಮಾಡ್ತಾನೆ, ಆತ್ಮವಿಶ್ವಾಸವನ್ನು ತುಂಬ್ತಾನೆ. ಅವು ಏನಾಗಲ್ಲ ಬಿಡು, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಭಾವನೆಗಳು ಕೂಡ ಬರೋ ಹಾಗೆ ಮಾಡ್ತಾನೆ. ಇನ್ನು 6ನೇ ಮನೆ ಅಧಿಪತಿ ಕೂಡ ನಿಮಗೆ ಮಂಗಳನೇ ಆಗಿರೋದ್ರಿಂದ ಈ ವಾರದಲ್ಲಿ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಇನ್ನೂ ತುಂಬ ಚೆನ್ನಾಗಿದೆ. ಯಾಕಂದರೆ ರವಿ ಮತ್ತು ಬುಧ ಒಟ್ಟಿಗೆ ಕುತ್ಕೊಂಡಿರೋದ್ರಿಂದ ಏನೋ ಒಂದು ಲಾಭವನ್ನು ನೀವು ಸರ್ಕಾರಿ ಉದ್ಯೋಗದಲ್ಲಿರೋರು ಎಕ್ಸ್ಪೆಕ್ಟ್ ಮಾಡ್ಬೋದು. ಚತುರ್ಥಾಧಿಪತಿ ಶನಿ ಪಂಚಮದಲ್ಲಿರೋದ್ರಿಂದ ರೈತರಿಗೆ ಸ್ವಲ್ಪ ಏನಾದರೂ ಬೇಸರ ಆಗುವಂಥದ್ದಾಗತ್ತೆ. ಯಾಕಂದರೆ ಚತುರ್ಥ ಭಾವ ಅನ್ನೋದು ಕೃಷಿ ಅನ್ನು ತೋರಿಸುವಂತಹ ಭಾವ. ಇವನು ಈ ಭಾವಾಧಿಪತಿ ಶನಿಗ್ರಹ ಪಂಚಮದಲ್ಲಿರೋದ್ರಿಂದ ರೈತರಿಗೆ ಒಂದು ಭಯ ಆತಂಕ ಎಲ್ಲ ಆಗ್ತಾ ಇರುತ್ತೆ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಮುಖ್ಯವಾಗಿ ಕೃಷಿ ಅಂತ ಬಂದಾಗ ಮಂಗಳ, ಚಂದ್ರ ಮತ್ತು ಶನಿ ಈ 3 ಗ್ರಹಗಳ ಅನುಗ್ರಹ ಬೇಕೇ ಬೇಕು. ಇಲ್ಲ ಜಾತಕದಲ್ಲಿ ಇವಾಗ ಆ ಗ್ರಹಗಳ ಅನುಗ್ರಹ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಕೃಷಿನೇ ನಂಬಿ ಬದುಕ್ತಾ ಇದ್ದೀವಿ. ಏನು ಮಾಡಬೇಕು? ಆ 3 ಗ್ರಹಗಳಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿ ಅಧಿದೇವತೆ ಹನುಮಂತ, ಚಂದ್ರನ ಅಧಿದೇವತೆ ಈಶ್ವರ, ಕುಜನ ಅಧಿದೇವತೆ ಸುಬ್ರಹ್ಮಣ್ಯ. ಈ 3 ದೇವತೆಗಳ ಮಂತ್ರಗಳನ್ನು ಹೆಚ್ಚಾಗಿ ಹೇಳ್ಕೊಳ್ಳೋದು. ಶನಿಗೆ ಎಳ್ಳು, ಕುಜನಿಗೆ ತೊಗರಿಬೇಳೆ, ಹಾಗೆ ಶಿವನಿಗೆ ಅಂದರೆ ಚಂದ್ರನಿಗೆ ಅಕ್ಕಿ ದಾನ, ಈ 3 ಧಾನ್ಯಗಳನ್ನು ಹೆಚ್ಚಾಗಿ ದಾನ ಕೊಡ್ತಾ ಬರೋದು. ಇದೆಲ್ಲ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ರೈತರಿಗೆ ತುಂಬ ಅನುಕೂಲಗಳಾಗತ್ತೆ. ಇನ್ನು ನಿಮಗೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸ್ಥಿತನಾಗಿರೋದ್ರಿಂದ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ಪ್ರಯಾಣ ಮಾಡುವಂಥದ್ದಿರುತ್ತೆ ಈ ವಾರದಲ್ಲಿ. ಪಂಚಮದಲ್ಲಿ ಶನಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಷ್ಟು ಇದು ಶುಭವಲ್ಲ. ಯಾಕಂದರೆ ಶನಿ ಏನು ಮಾಡ್ತಾನೆ, ಸ್ವಲ್ಪ ಸೋಮಾರಿತನ ಕೊಟ್ಬಿಡ್ತಾನೆ. ಚೆನ್ನಾಗಿದ್ದರೆ ತುಂಬ ಶಿಸ್ತು, ತುಂಬ ಹಾರ್ಡ್ ವರ್ಕ್ ಮಾಡೋದು. ಬಟ್ ಅವ್ನು ನೆಗೆಟಿವ್ ಆಯಿತು ಅಂದರೆ, ನೆಗೆಟಿವ್ ಆಗಿಬಿಟ್ಟು ಅಂತಂದರೆ ನಿಮಗೆ ಅದ್ರ ಆಪೋಸಿಟ್ ಕೆಲಸಗಳು ಕರೆಕ್ಟಾಗಿ ಆಗಲ್ಲ, ಅಥವಾ ಸೋಮಾರಿತನ, ತುಂಬ ನಿದ್ದೆ ಮಾಡೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಶನಿಗೆ ಈ ವಾರದಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಿಸುವಂಥದ್ದನ್ನು ಮರಿಬೇಡಿ. ಚತುರ್ಥ ಭಾವದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ನಿಮ್ಮ ಮಾತಾಪಿತೃಗಳ ವಿಚಾರದಲ್ಲಿ ಏನಾದರೂ ಒಂದು ಭಯ ಆಗ್ತಾ ಇರುತ್ತೆ. ಅಂದರೆ ಅವರಿಗೆ ಏನು ಸಮಸ್ಯೆ ಆಗಿಬಿಡುತ್ತೋ ಏನೋ ಆ ಥರ. ಪ್ರಾಪರ್ಟಿ ವಿಚಾರದಲ್ಲಿ ಸದ್ಯಕ್ಕೇನು ನಿರ್ಧಾರಗಳು ತೊಗೋಬೇಡಿ. 4ನೇ ಮನೆಯಲ್ಲಿ ರಾಹು ಬಂದಿರೋದ್ರಿಂದ ಸೈಟು, ಮನೆ ಇತ್ಯಾದಿಗಳನ್ನು ತಗೊಳ್ಳೋದು ಅಂತ ಬಂದಾಗ ಏನಾದರೂ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ. ಆದರೆ ಸೇಲ್ ಮಾಡೋ ವಿಚಾರ ಬಂದಾಗ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಕಳ್ಕೊಳ್ಳೋ ಹಾಗೆ ಮಾಡೋನು ರಾಹು. ಈಗ ಅಲ್ಲೆಲ್ಲೋ ಒಂದು ಕಡೆ ನೀವು ಸೇಲ್ ಮಾಡ್ಕೊಳ್ತೀರಂದ್ರೆ ಅದು ಪ್ರಾಪರ್ಟಿ ನೀವು ಕಳ್ಕೊತೀರ ಅಂತ, ಬಟ್ ಅದರಿಂದ ದುಡ್ಡು ಬರುತ್ತೆ. ಆ ವಿಚಾರವಾಗಿ ಓಕೆ, ಆದರೆ ತಗೊಳ್ಳೋ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳು ತೊಗೊಳ್ಳೋದು ಬೇಡ. ಇನ್ನು ಈ ವಾರದಲ್ಲಿ ನೀವು ಮಾಡಲೇಬೇಕಾಗಿರೋ ಪರಿಹಾರ ಏನು ಅಂದರೆ, ಮಂಗಳವಾರ ತೊಗರಿಬೇಳೆ ಕೊಡಿ, ಶನಿವಾರ ಎಳ್ಳೆಣ್ಣೆ ಕೊಡುವಂಥದ್ದು, ದುರ್ಗಾ ಅಷ್ಟೋತ್ತರವನ್ನು ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ಅಲ್ಪ ಸ್ವಲ್ಪ ಅಶುಭ ಫಲಗಳೇನು ಬರುತ್ತೆ ಅಂತ ಹೇಳಿದ್ದೀನಿ ಅದೆಲ್ಲವೂ ಕಡಿಮೆ ಆಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯನ್ನು ಗುರುಗ್ರಹ ನೋಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ. ಮತ್ತು ನಿಮ್ಮಲ್ಲಿ ಭಕ್ತಿ ಭಾವ ಇದೆಲ್ಲವೂ ಜಾಸ್ತಿ ಆಗುತ್ತೆ. ಹಾಗೆ ಗುರುವಿನ ಅನುಗ್ರಹದಿಂದಾಗಿ ಶುಭ ಕಾರ್ಯಗಳ ಕಡೆಗೆ ಗಮನ ಹರಿಸ್ತೀರ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಲಾಭ ಹೆಚ್ಚಾಗಿರುತ್ತೆ. ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ವಾಕ್ಸ್ಥಾನಾಧಿಪತಿ ಹಾಗೆ ಪರಾಕ್ರಮಾಧಿಪತಿಯಾದ ಶನಿಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಹಣಕಾಸಿನ ಅನುಕೂಲಗಳು, ಮನೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲವು ಕೆಲಸಗಳು ಆಗಬೇಕಿರುತ್ತೆ. ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ, ಆದರೆ ನಿಧಾನ ಆದರೂ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವ ಭರವಸೆ ಇರುತ್ತೆ. ತೃತೀಯ ಭಾವದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಹೊಸ ವ್ಯಕ್ತಿಗಳ ಒಂದು ಸಹಕಾರ, ಪರಿಚಯ, ಅವರಿಂದ ನಿಮಗೆ ಸಿಗುವಂಥ ಸಹಾಯ ಇದೆಲ್ಲವೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ.
ಚತುರ್ಥಾಧಿಪತಿ ಗುರುಗ್ರಹ ಸಪ್ತಮದಲ್ಲಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಅಂದರೆ ಸೈಟು, ಮನೆ ಅಥವಾ ವಾಹನವನ್ನು ತಗೊಳ್ಬೇಕು ಅಂತಂದರೆ ಅದರ ಬಗ್ಗೆ ನೀವು ನಿರ್ಧಾರಗಳನ್ನ ಮಾಡಬಹುದು. 4ನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಆ ಶನಿ ನಿಮಗೆ ಧನಾಧಿಪತಿನೇ ಆಗಿರ್ತಾನೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಶನಿ ತುಂಬ ಕಷ್ಟ ಏನು ಕೊಡೋದಿಲ್ಲ. ಹಾಗೆ ಚತುರ್ಥಾಧಿಪತಿ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಿರ್ಧಾರವನ್ನು ತಗೋಬೋದು. 6ನೇ ಮನೆಯಲ್ಲಿ ದಶಮಾಧಿಪತಿ ಬುಧ, ಭಾಗ್ಯಾಧಿಪತಿ ರವಿ ಅಂದರೆ ಕೇಂದ್ರ ಮತ್ತು ಕೋನ. 9ನೇ ಮನೆ ಕೋನ ಸ್ಥಾನ, 10ನೇ ಮನೆ ಕೇಂದ್ರ ಸ್ಥಾನ. ಈ ಎರಡರ ಅಧಿಪತಿಗಳು 6ನೇ ಮನೆಯಲ್ಲಿರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ, ಅಂದರೆ ನಿಮ್ಮ ಸ್ವಂತ ವೃತ್ತಿಯನ್ನು ಬಿಟ್ಟು ಬೇರೆಯವರ ಕೈ ಕೆಳಗೆ ಅಂದರೆ ಯಾವುದೋ ಒಂದು ಕಂಪನಿಯಲ್ಲಿ, ಯಾವುದೋ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ, ಪ್ರಮೋಷನ್ ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ 6ನೇ ಮನೆಯಲ್ಲಿ ಯಾವ ಗ್ರಹ ಇದ್ದಾರೆ ನೋಡಬೇಕು. ಆ ಭಾವದ ಫಲವನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಶುಭ ಗ್ರಹಗಳು, ಯೋಗಕಾರಕರು ಬಂದರೆ. ಈಗ ಧನಸ್ಸು ರಾಶಿಗೆ ರವಿ ಒಂದು ರೀತಿಯಲ್ಲಿ ಯೋಗಕಾರಕನೇ, ಭಾಗ್ಯಾಧಿಪತಿ ಅಲ್ವಾ. ಇನ್ನು ಬುಧ ಕರ್ಮಸ್ಥಾನಾಧಿಪತಿ ಆಗಿರ್ತಾನೆ. ಇವರಿಬ್ಬರು ಕೂಡ ಇರೋದರಿಂದ ಬುಧ ಏನಾಗ್ತಾನೆ ಅಂದರೆ ಯಾವ ಗ್ರಹದ ಜೊತೆಯಲ್ಲಿರ್ತಾನೋ ಆ ಗ್ರಹ ಕೊಡಬೇಕಾದ ಫಲವನ್ನೇ ಕೊಡ್ತಾನೆ. ಸೂರ್ಯನೊಟ್ಟಿಗೆ ಇದ್ದಾಗ ಸೂರ್ಯ ಕೊಡುವಂಥ ಫಲಕ್ಕೆ ಇವನು ಕೂಡ ಆ್ಯಡ್ ಆಗಿಬಿಡ್ತಾನೆ. ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲಾಭಾಧಿಪತಿಯಾದ ಶುಕ್ರಗ್ರಹ ಪಂಚಮದಲ್ಲಿರೋದ್ರಿಂದ ಹಣಕಾಸಿನ ವಿಷಯವಾಗಿ ಏನೇ ಒಂದು ಮಾತುಕತೆಗಳಿದ್ರೂ ಕೂಡ ನಿಮಗೆ ಅದು ಲಾಭವನ್ನೇ ಕೊಡುತ್ತೆ. ಮಕ್ಕಳಿಗೋಸ್ಕರ ಕೆಲವೊಂದು ವಸ್ತುಗಳನ್ನು ತಗೊಳ್ಳುವಂಥದ್ದು, ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಏನಾದರೂ ಒಂದು ಮುಖ್ಯವಾದ ಒಂದು ವ್ಯವಸ್ಥೆಗಳನ್ನ ಮಾಡೋದ್ರ ಕಡೆಗೆ ನೀವು ಈ ವಾರದಲ್ಲಿ ಗಮನ ಹರಿಸ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕಲೆಗೆ ಸಂಬಂಧಪಟ್ಟಂತೆ ಏನಾದರೂ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದೀರಾ, ನೃತ್ಯ, ಸಂಗೀತ ಇವುಗಳಲ್ಲಿ ಭಾಗವಹಿಸ್ತಿದ್ದೀರಾ ಅಂತಂದರೆ ಧನುಸ್ಸು ರಾಶಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ. ಲಾಭಾಧಿಪತಿ ಶುಕ್ರ ಪಂಚಮದಲ್ಲಿ ಕೂತ್ಕೊಂಡು ಲಾಭವನ್ನೇ ನೋಡ್ತಾ ಇರೋದ್ರಿಂದ ಇದು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಅಂದರೆ ನಿಮ್ಮ ಒಂದು ಏನು ಕಾಂಪಿಟೇಷನಲ್ಲಿ ಭಾಗವಹಿಸ್ತೀರಾ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು, ಅಲ್ಲಿ ಸ್ವಲ್ಪ ಫೇಮಸ್ ಆಗುವಂಥದ್ದು, ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಈ ಥರ ಎಲ್ಲ ಆಗುತ್ತೆ. ಮಂಗಳ ಗ್ರಹ ಇನ್ನೇನು 9ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿಯ ಟೆನ್ಷನ್, ಚಿಂತೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಇನ್ನು ಹಣಕಾಸಿನ ವಿಚಾರವಾಗಿ ತುಂಬ ಚೆನ್ನಾಗಿದೆ. ಆದರೆ ಬೇರೆಯವರಿಗೆ ದುಡ್ಡು ಕೊಡಬೇಡಿ. ಗುರು 7ನೇ ಮನೆಯಲ್ಲಿರೋದ್ರಿಂದ ಬೇರೆಯವರಿಗೆ ಹಣ ಕೊಟ್ಟರೆ ವಾಪಸ್ ಬರೋದಿಲ್ಲ. ಮದುವೆಗೆ ಸಂಬಂಧಪಟ್ಟಂತೆ, ಏನಾದರೂ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳಿದ್ದರೆ ಅಥವಾ ನಿರ್ಧಾರ ತಗೊಳ್ಬೇಕು ಅಂತಿದ್ದರೆ ಖಂಡಿತ ತಗೊಳ್ಬೋದು, ಏನೂ ಸಮಸ್ಯೆ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಧನುಸ್ಸು ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿರೋದರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಕುಟುಂಬದ ವಿಚಾರವಾಗಿಯೂ ಅಷ್ಟೇ, ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡ್ಕೊಳ್ತೀರಾ. ಪೂರ್ಣ ಮಟ್ಟದಲ್ಲಿ ಅಂತ ನಾನು ಹೇಳಲ್ಲ, ಯಾಕಂದರೆ ಇಲ್ಲಿ ಶನಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ, 2ನೇ ಮನೆಯನ್ನು ಬಿಟ್ಬಿಟ್ಟಿದ್ದಾನೆ ಅನ್ನೋದೆಷ್ಟು ಮುಖ್ಯನೋ ಅದೇ 2ನೇ ಮನೆಗೆ ರಾಹು ಕೂಡ ಬಂದಿದ್ದಾನೆ. ಹಾಗಾಗಿ ಈ ರಾಹು ಏನು ಮಾಡ್ತಾನೆ ಅಂತಂದರೆ ಬೇರೆ ಥರದ್ದೇನಾದರೂ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಬಟ್ ರಾಹುವಿಗೆ ಪರಿಹಾರ ತುಂಬ ಈಸಿ. ಮನೆಯಲ್ಲಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಹೇಳ್ತಾ ಇದ್ದರೆ ರಾಹುವಿನ ಎಫೆಕ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಶನಿ ನಿಮಗೆ ತೃತೀಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಇದೆ. ಹಾಗೆ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೂ ಕೂಡ ವ್ಯಾಪಾರದಲ್ಲಿ ಉತ್ತಮವಾದ ಲಾಭವನ್ನು ನೀವು ಕಾಣ್ತೀರಾ. ತೃತೀಯ ಭಾವಾಧಿಪತಿ ನಿಮಗೆ 6ನೇ ಮನೆಯಲ್ಲಿರ್ತಾನೆ, ತೃತೀಯದಲ್ಲಿ ಶನಿ ಇರ್ತಾನೆ. ಹಾಗಾಗಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ಗೌರವ, ಮರ್ಯಾದೆ ಎಲ್ಲವೂ ಇರುತ್ತೆ. ಆದರೆ ಅಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳಲ್ಲಿ ಯಾರಾದರೂ ಒಬ್ಬರಿಬ್ಬರಿಂದ, ಎಲ್ಲರಿಂದ ಅಂತ ನಾನು ಹೇಳಲ್ಲ, ಯಾರಾದರೂ ಒಬ್ಬರಿಬ್ಬರಿಂದ ಸ್ವಲ್ಪ ನಿಮಗೆ ಏನಾದರೂ ಬೇಸರಗಳಾಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಮಿತ್ರಸ್ಥಾನಾಧಿಪತಿಯು ಶತ್ರುಸ್ಥಾನಕ್ಕೆ ಹೋಗಿದ್ದಾನೆ. 6ನೇ ಮನೆಯು ಶತ್ರುಸ್ಥಾನ, 3ನೇ ಮನೆ ಮಿತ್ರಸ್ಥಾನ. ಈ ಮೀನರಾಶಿ ಅಧಿಪತಿ ಯಾವಾಗ 6ನೇ ಮನೆಗೆ ಹೊರಟೋಗ್ತಾನೆ, ಯಾರೋ ಒಬ್ಬರು ಮಿತ್ರರು ಅಥವಾ ಯಾರೋ ಒಬ್ಬರು ಸಹೋದ್ಯೋಗಿಗಳು ಅಥವಾ ಯಾರೋ ಒಬ್ಬರು ಅಕ್ಕಪಕ್ಕದವರು
ಅಥವಾ ಯಾರೋ ಒಬ್ಬರು ಸಂಬಂಧಿಕರು ಅವರು ನಿಮಗೆ ಶತ್ರುಗಳಾಗ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಶತ್ರುಗಳಾಗಿ ಸ್ವಲ್ಪ ನಿಮಗೇನಾದರೂ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ತೊಂದರೆ ಮಾಡ್ತಾರೆ ಅಂತಲ್ಲ, ಯಾಕಂದರೆ ಇದು ಅವರ ಪ್ರಯತ್ನವಾಗಿರುತ್ತೆ. ನಿಮಗೆ ತೊಂದರೆ ಆಗಬೇಕಾ ಇಲ್ವ ಅನ್ನೋದು ನಿಮ್ಮ ಜಾತಕ ಡಿಸೈಡ್ ಮಾಡುತ್ತೆ. ಇನ್ನು ವಿಶೇಷವಾಗಿ ಚತುರ್ಥ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ನೀವು ಹೇಗೆ ಅಂದ್ಕೊಳ್ತೀರೋ, ಎಷ್ಟು ಚೆನ್ನಾಗಿ ಆಗಬೇಕು ನನ್ನ ಕೆಲಸಗಳು ಅಂತ ಅಂದ್ಕೊಳ್ತೀರೋ ಅಷ್ಟೇ ಅದ್ಭುತವಾಗಿ ತುಂಬ ಚೆನ್ನಾಗಿ ಕೆಲಸಗಳಾಗುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸದಿಂದಾಗಿ ಬಹುದೊಡ್ಡ ಲಾಭವನ್ನು, ಒಳ್ಳೆ ಹೆಸರನ್ನು ಪಡೆಯುವಂಥದ್ದು ಕೂಡ ಆಗುತ್ತೆ. ಚತುರ್ಥದಲ್ಲಿ ಶುಕ್ರ ಇರೋದರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ, ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು ಇತ್ಯಾದಿಗಳ ವಿಚಾರ ಅಂತ ಬಂದಾಗ ಏನೋ ಒಂದು ಅನುಕೂಲ ಅಥವಾ ಏನೋ ಒಂದು ನಿಮಗೆ ಸರ್ಪ್ರೈಸ್ ಈ ವಾರದಲ್ಲಿ ಕಾದಿರುತ್ತೆ. ಮತ್ತು ಈ ವಿಚಾರವಾಗಿ ಏನಾದರೂ ನಿರ್ಧಾರ ತೊಗೊಳ್ಳೋದಾದರೆ ತುಂಬ ಪರ್ಫೆಕ್ಟ್ ಟೈಮ್. 4ನೇ ಮನೆ ಅಧಿಪತಿ 7ನೇ ಮನೇಲಿ ನೀಚನಾಗಿದ್ದರೂ ಕೂಡ ಅದು ನೀಚಭಂಗ ರಾಜಯೋಗ ಆಗುತ್ತೆ. ಆದರೆ 4ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನೋಡಿ, ದಶಮದಲ್ಲಿ ಕುಜ ಮತ್ತು ರವಿ ಹೇಗೆ ದಿಗ್ಬಲರಾಗ್ತಾರೆ, ಅದೇ ಥರ 4ನೇ ಮನೆಯಲ್ಲಿ ಚಂದ್ರ ಶುಕ್ರ ದಿಗ್ಬಲರಾಗ್ತಾರೆ. ದಶಮಾಧಿಪತಿ ಹೋಗಿ 4ನೇ ಮನೆಯಲ್ಲಿ ಶುಕ್ರ ದಿಗ್ಬಲನಾಗಿರುವ ಕಾರಣ ನಿಮಗೆ ತುಂಬ ಶುಭ ಫಲ ಕೊಡ್ತಾನೆ. ಆಸ್ತಿ, ಮನೆ, ಭೂಮಿ ವಿಚಾರವಾಗಿ ಮನಸ್ಸಿಗೆ ಏನೋ ಒಂದು ಖುಷಿ ಕೂಡ ಇರುತ್ತೆ. ತಾಯಿಯ ವಿಚಾರದಲ್ಲಿ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿತ್ತು, ಲಿಟಿಗೇಷನ್ ಇತ್ತು ಅಂದರೆ ಬಗೆಹರಿಯುವ ಸೂಚನೆಗಳು ನಿಮಗೆ ಈ ವಾರದಲ್ಲಿ ಕಂಡುಬರುತ್ತೆ. ಪಂಚಮದಲ್ಲಿ ರವಿ ಬುಧ ಸ್ಥಿತನಾಗಿದ್ದಾನೆ. ಬುಧ ನಿಮಗೆ ಭಾಗ್ಯಾಧಿಪತಿ ಆಗ್ತಾನೆ. ಉನ್ನತ ವ್ಯಾಸಂಗವನ್ನು ಮಾಡೋದ್ರ ಬಗ್ಗೆ ನಿಮಗೆ ಬುಧನೇ ಎನ್ಕರೇಜ್ ಮಾಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಏನಪ್ಪ ಗುರುಬಲನೇ ಇಲ್ಲ, ಹೇಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗೋದಕ್ಕೆ ಗುರುಬಲನೇ ಬೇಕು ಅಂತೇನಿಲ್ಲ. ಹಾಗಂತ ಗುರುಬಲ ಬಂದ ಕೂಡಲೇ ತುಂಬ ದೊಡ್ಡ ಬುದ್ಧಿವಂತ ಆಗಿಬಿಡೋದಿಲ್ಲ. ನಾವು ಕೆಲವೊಂದನ್ನು ಪ್ರಾಕ್ಟಿಕಲಾಗೂ ಕೂಡ ಯೋಚನೆ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳು ಅಂತ ಬಂದಾಗ ಓದೋದ್ರಲ್ಲಿ ಆಸಕ್ತಿಗಳು ಸ್ವಲ್ಪ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಕಡಿಮೆ ಆಗೋದು, ಜಾಸ್ತಿ ಆಗೋದು ಇದು ಆಗ್ತಾನೇ ಇರುತ್ತೆ. ಇದು ಯಾಕೆ ಅಂದರೆ ಅದು ನಿಮ್ಮ ದಶಾಭುಕ್ತಿ ಮೇಲೂ ಕೂಡ ಕಾರಣ ಇರುತ್ತೆ, ಅದು ಅನ್ವಯ ಆಗುತ್ತೆ. ಜೊತೆಗೆ ನಿಮಗೆ ನಡೀತಾ ಇರುವಂಥ ಗೋಚಾರ ಫಲದಲ್ಲಿ ಪಂಚಮಕ್ಕೆ ಯಾವ್ಯಾವ ಗ್ರಹಗಳು ಬರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಪಂಚಮಕ್ಕೆ ರವಿ ಮತ್ತು ಬುಧ ಬಂದಿರೋದು ಇಲ್ಲೇನಾಗುತ್ತೆ ಅಂದರೆ ನಿಮ್ಮ ಬುದ್ಧಿವಂತಿಕೆ, ಓದೋದ್ರಲ್ಲಿ ಆಸಕ್ತಿ ಇದನ್ನೆಲ್ಲ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಬುಧನ ಅನುಗ್ರಹ ನಿಮಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗಾಗಿರಬಹುದು ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಿರಬಹುದು, ಕೆಲಸದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರ್ಬೋದು ಅಥವಾ ಕೆಲಸದ ಒಂದು ಒತ್ತಡ ಜಾಸ್ತಿ ಇರ್ಬೋದು, ಆದರೆ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸ್ತೀರಾ. ಶನಿಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಮನೋಬಲ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ತೀನಿ ಅನ್ನುವಂಥ ಒಂದು ಧೈರ್ಯ ಇರುತ್ತೆ. ಆದಷ್ಟು ನಿಧಾನವಾಗಿ ಎಲ್ಲವನ್ನು ಮಾಡಿ ನಿಧಾನವಾಗಿ ನಿರ್ಧಾರಗಳು ತಗೊಳ್ಳಿ. ಫಾಸ್ಟಾಗಿ ಏನೋ ಮಾಡಬೇಕು ಅಂತ ಹೋಗಬೇಡಿ. ಯಾಕಂದರೆ ಕುಜ ನೆಕ್ಸ್ಟು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ತುಂಬ ಆತರ ಪಟ್ಟು ಕೆಲವು ಕೆಲಸಗಳು ಹಾಳಾಗಿಬಿಡುತ್ತೆ. ಹಾಗಾಗಿ ಆದಷ್ಟು ನಿಧಾನವೇ ಪ್ರಧಾನ ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಈ ವಾರ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶನಿ 2ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಧಾನವಾಗಿ ನಿಮಗೆಲ್ಲ ಅನುಕೂಲಗಳಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ, ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ದೊಡ್ಡ ಮಟ್ಟದಲ್ಲಿ ಲಾಭ ಆಗಬೇಕು ಅಂತ. ಆ ಮಟ್ಟದಲ್ಲಿ ಅನುಕೂಲ ಆಗದಿದ್ದರೂ ಕೂಡ ಸ್ವಲ್ಪ ಕಡಿಮೆ ಅನಿಸುತ್ತೆ. ಒಂದು 100% ಸಿಗುವಂತಹ ಒಂದು ಅನುಕೂಲಗಳು ನಿಮಗೊಂದು 50% ಸಿಗುತ್ತೆ. ಆದರೆ ಆರ್ಥಿಕ ಮುಗ್ಗಟ್ಟುಗಳೇನು ಕಂಡು ಬರೋದಿಲ್ಲ. ನಿಮ್ಮ ರಾಶಿಯಲ್ಲೇ ರಾಹು ಇರ್ತಾನೆ. ಸ್ವಲ್ಪ ಅನುಮಾನಗಳು ಉಂಟಾಗುತ್ತೆ. ನಾನು ಹೋದ್ವಾರ ಕೂಡ ಹೇಳಿದ್ದೆ, ಸಂಗಾತಿ ವಿಚಾರದಲ್ಲಿ ಸುಮ್ಮನೆ ಅನುಮಾನ ಪಡೋದು ಈ ಥರದ್ದೆಲ್ಲ ಆಗುತ್ತೆ. ಇದೇನಾಗುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಕಂಪ್ಲೀಟ್ ಚೇಂಜ್ ಮಾಡಲ್ಲ ರಾಹು. ಯಾಕೆಂದರೆ ನಿಮ್ಮ ಸ್ವಭಾವಗಳು ಏನಿರುತ್ತೆ ಬೈ ಬರ್ತ್ ಅದು ಹಾಗೇ ಇರುತ್ತೆ. ಆದರೆ ಸ್ವಲ್ಪ ಏನೋ ನಿಮ್ಮ ಒಂದು ಸ್ವಭಾವದಲ್ಲಿ ಬದಲಾವಣೆಗಳನ್ನು ಅವನು ಮಾಡೇ ಮಾಡ್ತಾನೆ. ಕೆಲವ್ರ ಬಗ್ಗೆ ಅನುಮಾನ ಪಡೋದು, ನಿಮ್ಮ ಸಂಗಾತಿ ಬಗ್ಗೆ ಅನುಮಾನ ಪಡೋದು, ಅದು ನೋಡಿ ರಾಹು ಎಲ್ಲೆಲ್ಲಿ ನೋಡ್ತಾ ಇದ್ದಾನೆ ಅದ್ರ ಮೇಲೆಲ್ಲ ಡಿಪೆಂಡ್ ಇದು. ರಾಹು 5ನೇ ಮನೆಗೆ ನೋಡ್ತಾನೆ. ಮಕ್ಕಳ ಬಗ್ಗೆ ಅನುಮಾನ, ಒಂದಿನ ಒಂಚೂರು ಯಾವುದೋ ಒಂದು ಸುಳ್ಳು ಹೇಳಿದ್ರು ಅಂದರೆ ಇನ್ನೂ ಎಷ್ಟೆಷ್ಟು ಸುಳ್ಳು ಹೇಳಿರ್ಬೋದು ಈ ಥರ ಮಕ್ಕಳ ಬಗ್ಗೆ. ಇದೆಲ್ಲ ಅಂದರೆ ಒಂದು ಚಿಕ್ಕ ಒಂದು ಸಮಸ್ಯೆ ಹುಟ್ಕೊಂಡ್ರೆ ಆ ಸಮಸ್ಯೆನ ದೊಡ್ಡದು ಮಾಡೋನೇ ರಾಹು. ಹಾಗಾಗಿ ಅನುಮಾನ ಅನ್ನೋದನ್ನು ನೀವು ಹುಟ್ಟಾಕೊಳ್ಳೇಬೇಡಿ. ಯಾವುದೇ ರೀತಿ ಅನುಮಾನ ಪಡಲೇಬೇಡಿ. ಅದೇನಾಗುತ್ತೆ ಅಂದರೆ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಇದು ರಾಹು ನಿಮಗೆ. ಆಮೇಲೆ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದಕ್ಕೆ ತುಂಬ ಗೊಂದಲಗಳು. ಏನು ಮಾಡೋದು, ಹಾಗೆ ಮಾಡಲ, ಹೀಗೆ ಮಾಡಲ, ಈ ಥರ ತುಂಬ ನಿಮಗೆ ಅನುಮಾನಗಳಾಗ್ತಾ ಇರುತ್ತೆ.
ಅಥವಾ ಗೊಂದಲಗಳಾಗ್ತಾ ಇರುತ್ತೆ. ಯಾಕಂದರೆ ಕಂಪ್ಲೀಟ್ ಮೈಂಡನ್ನು ಎರಡೆರಡು ಥರದಲ್ಲಿ ಟರ್ನ್ ಮಾಡ್ತಾ ಇರ್ತಾನೆ ರಾಹು ಗ್ರಹ. ಶನಿನೇ ನಿಮ್ಮ ರಾಶಿಯಲ್ಲಿ ಇದ್ದಿದ್ರೆ ಅಷ್ಟು ಎಫೆಕ್ಟ್ ಇರ್ತಿರಲಿಲ್ಲ. ಬಟ್ ರಾಹು ನಿಮ್ಮ ರಾಶಿಗೆ ಬಂದು ಶನಿ 2ನೇ ಮನೆಗೆ ಹೊರಟೋಗ್ಬಿಟ್ಟಿದ್ದಾನೆ. ಹಾಗಾಗಿ ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂದರೆ ತುಂಬ ಸ್ಥಿರವಾದ ಮನಸ್ಥಿತಿ ಇದ್ದಂತಹ ಕುಂಭರಾಶಿಯವರು ಇನ್ನು ಮುಂದೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ, ನಿಮಗೆ ಗೊಂದಲಗಳು ಆಗ್ಬಿಡುತ್ತೆ. ಹಾಗಾಗಿ ರಾಹುವಿಗೆ ಪರಿಹಾರ ತುಂಬ ಮುಖ್ಯ. ಈ ಶನಿವಾರ ಉದ್ದಿನ ಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇನ್ನು ನಿಮಗೆ ಗುರುಗ್ರಹ 5ನೇ ಮನೆಯಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆ ಅಂತ ಏನಾಗೋದಿಲ್ಲ, ಚೆನ್ನಾಗಿದೆ. ಆಸ್ತಿ ವಿಚಾರ, ಮನೆ ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಳ್ಳೋದಾದರೆ ತುಂಬ ಒಳ್ಳೆಯದು. ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ದೀರಾ ಅಂದರೆ ಸೇಲ್ ಆಗೋದಕ್ಕೆ ಕೆಲವೊಂದು ಅನುಕೂಲಗಳಾಗುತ್ತೆ. 4ನೇ ಮನೆಯಲ್ಲಿ ರವಿ ಇರೋದ್ರಿಂದ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಯಾಕಂದರೆ 4ನೇ ಮನೆಯಲ್ಲಿರುವಂತಹ ರವಿಯ ಮೇಲೆ ಶನಿಯ ದೃಷ್ಟಿ ಬಿದ್ದಿದೆ. ಅದು ಅಲ್ಲದೆ ಸೂರ್ಯಗ್ರಹ ಮಾರಕಾಧಿಪತಿ ಆಗ್ತಾನೆ, ಚತುರ್ಥದಲ್ಲಿ ಶೂನ್ಯ ಬಲವನ್ನು ಹೊಂದಿರ್ತಾನೆ. ತಾಯಿಯ ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರ ಬಗ್ಗೆ ಏನೋ ಒಂದು ಬೇಸರ ಇರುತ್ತೆ. ನಿಮಗೆ ಮಾತೃ ಸ್ಥಾನಾಧಿಪತಿ ಶುಕ್ರ, ಮಾತೃಕಾರಕ ಚಂದ್ರ ಆಗಿರ್ತಾನೆ. ಹಾಗಾಗಿ ಈ ವಾರ ಹಾಗೇನಾದರೂ ನಿಮ್ಮ ತಾಯಿಯ ವಿಷಯದಲ್ಲಿ ಏನೋ ಸಮಸ್ಯೆ ಬಂತು ಅಂದರೆ ನೀವು ಸೋಮವಾರ ಅಕ್ಕಿ ಕೊಟ್ಟು ಬನ್ನಿ ಯಾವುದಾದ್ರು ದೇವಸ್ಥಾನಕ್ಕೆ. ಶಿವನ ದೇವಸ್ಥಾನ ಆಗಿರ್ಬೋದು ಅಥವಾ ದೇವಿ ದೇವಸ್ಥಾನ ಆಗಿರ್ಬೋದು. ಒಂದು 1/4 kg ಅರ್ಧ kg ನಿಮ್ಮ ಶಕ್ತಿಯಾನುಸಾರ ಅಕ್ಕಿಯನ್ನು ಕೊಟ್ಟು ನಿಮ್ಮ ತಾಯಿಯವರ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಪಂಚಮದಲ್ಲಿ ಗುರು ಇರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅನುಕೂಲಗಳು ಕೂಡ ಒದಗಿ ಬರುತ್ತೆ. ಯಾಕಂದರೆ 9ನೇ ಮನೆ ಉನ್ನತ ವ್ಯಾಸಂಗವನ್ನು ತೋರಿಸುತ್ತೆ. 9ನೇ ಮನೆ ಅಧಿಪತಿ ಶುಕ್ರ 9ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಈ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಪರವಾಗಿಲ್ಲ, ಆದರೆ ಕೆಲಸ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅದರದ್ದು ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ನೀವು, ಏನೂ ಅನಿಸಲ್ಲ. ಆದರೆ ನೀವೇ ಸ್ವಲ್ಪ ಮಾನಸಿಕವಾಗಿ ಅಯ್ಯೋ ನನಗೆ ಇಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಇದೆ, ಪೆಂಡಿಂಗ್ ಇರೋ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತೀರಾ. ಅದು ಮಾಡಬಾರ್ದು. ಈಗ ಏನು ಕೆಲಸ ಮಾಡ್ತಾಯಿದ್ರೋ ಅದ್ರ ಕಡೆ ಗಮನ ಕೊಡಿ. ಶನಿಗೆ ಪರಿಹಾರ ಮಾಡೋದು ಮರಿಬೇಡಿ. ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಅಥವಾ ಅಶ್ವತ್ಥವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪ ಹಚ್ಚಿಬಿಟ್ಟು 9 ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ದಶಮಾಧಿಪತಿ ನಿಮಗೆ ಕುಜಗ್ರಹ ಸದ್ಯಕ್ಕೆ 6ನೇ ಮನೇಲಿ ಇದ್ದಾನೆ. ಇನ್ನೇನು 7ನೇ ತಾರೀಕಿಗೆ ಸಪ್ತಮಕ್ಕೆ ಹೋಗ್ತಾ ಇರೋದ್ರಿಂದ ಪೆಂಡಿಂಗ್ ಆಗಿರೋ ಕೆಲಸಗಳನ್ನ ಮತ್ತೆ ಶುರು ಮಾಡ್ತಾರೆ ಈ ವಾರದಲ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಕೆಲವು ಗ್ರಹಗಳು ಶುಭ ಫಲ, ಕೆಲವು ಗ್ರಹಗಳು ಅಶುಭ ಫಲ ಕೊಡ್ತಾ ಇದ್ದಾರೆ. ಮಿಶ್ರ ಫಲವನ್ನು ಪಡೆಯುವಂತಹ ಒಂದು ವಾರ ಅಂತ ಹೇಳ್ಬೋದು. ಬಟ್ ಪರಿಹಾರಗಳು ಏನೇನೆಲ್ಲ ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮೀನರಾಶಿಯಲ್ಲೇ ಶನಿ ಸ್ಥಿತನಾಗಿದ್ದಾನೆ. ನಿಮ್ಮ ಜನ್ಮ ಸ್ಥಾನಕ್ಕೆ ಶನಿ ಬಂದಿದ್ದಾನೆ. ಹಾಗಾಗಿ ಶನಿಯ ಒಂದು ಸ್ವಭಾವ ಯಾವುದೋ ಒಂದು ವಿಚಾರದಲ್ಲಿ ಇದು ಬೇಡ ಅಥವಾ ಬೇಕು ಅನ್ನೋ ರೀತಿಯಲ್ಲಿ ನಿರ್ಧಾರಗಳನ್ನ ಮಾಡಿಸ್ತಾನೆ. ಶನಿ ಅಂತಂದರೆ ದುಃಖಕಾರಕ. ಮನಸ್ಸಿಗೆ ಕೆಲವರಿಂದ ಸ್ವಲ್ಪ ದುಃಖ ಆಗುತ್ತೆ. ದುಃಖ ಆದಾಗ ಈ ವ್ಯಕ್ತಿ ನನಗೆ ಬೇಡ, ಇವರ ಜೊತೆ ಸಂಬಂಧನೇ ಬೇಡ ಅನ್ನೋ ಥರ ತೀರ್ಮಾನಗಳನ್ನು ತಗೊಳ್ಳೋ ಹಾಗೆ ಮಾಡಿಬಿಡ್ತಾನೆ ಶನಿಗ್ರಹ. ಸರಿ, ಕೆಲವು ಸ್ನೇಹಿತರ ವಿಚಾರದಲ್ಲಿ ಓಕೆ, ಕೆಲವು ಸಂಬಂಧಿಕರ ವಿಚಾರದಲ್ಲಿ ಓಕೆ, ಅಕ್ಕಪಕ್ಕದವರ ವಿಚಾರದಲ್ಲೂ ಕೂಡ ಇದು ಪರವಾಗಿಲ್ಲ. ಆದರೆ ಸ್ವಂತ ಸಂಬಂಧ ಅಂದರೆ ನಿಮ್ಮ ಕುಟುಂಬ, ನಿಮ್ಮ ತಾಯಿ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳ ವಿಚಾರ ಅಂತ ಬಂದಾಗ ಈ ಥರ ತೀರ್ಮಾನಗಳನ್ನ ತಗೊಳ್ಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಶನಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸಹಜವಾಗಿ ಈ ಥರದ ಭಾವನೆಗಳು ಬಂದುಬಿಡುತ್ತೆ. ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಜಗಳಗಳು ಸಹಜವಾಗಿ ಆದರೂ ಕೂಡ ನನಗೆ ಈ ಸಂಬಂಧನೇ ಬೇಡ, ನನಗೆ ಇವರೇ ಬೇಡ ಅನ್ನೋ ಥರ ಅನಿಸ್ಬಿಡುತ್ತೆ. ಆ ಥರ ಯಾವುದೇ ಕಾರಣಕ್ಕೂ ನಿರ್ಧಾರ ತಗೋಬೇಡಿ. ಒಂದು ಪಾಪಗ್ರಹ ಅಥವಾ ನಿಮಗೆ ತೊಂದರೆ ಕೊಡುವಂಥ ಗ್ರಹ ದುಸ್ಥಾನಾಧಿಪತಿ ನಮ್ಮ ರಾಶಿಗೆ ಬಂದ ಅಂದರೆ ತಪ್ಪು ನಿರ್ಧಾರಗಳನ್ನ ತೊಗೊಂಡ್ಬಿಡ್ತೀವಿ. ಜಾತಕದಲ್ಲೇ ಇತ್ತು ಅಂದ್ಕೊಳ್ಳಿ, ಕೆಲವರು ಜಾತಕದಲ್ಲೇ ಇರ್ತಾರೆ, ನಿಮ್ಮ ಲಗ್ನದಲ್ಲೇ ದುಸ್ಥಾನಾಧಿಪತಿ ಇದ್ದ ಅಂದ್ಕೊಳ್ಳಿ, ಅವರು ಪದೇ ಪದೇ ತಪ್ಪು ನಿರ್ಧಾರಗಳನ್ನ ತಗೊಂಡು ಅದರ ರಿಸಲ್ಟ್ ಏನಪ್ಪ ಅಂದರೆ ಆಮೇಲೆ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕು? ಇವಾಗ ಡಿಸಿಷನ್ ತೊಗೊಳಕ್ಕಾಗಲ್ಲಪ್ಪ ನಮಗೆ, ಅವಾಗ ಏನು ಮಾಡಬೇಕು? ಯಾರನ್ನು ಕೇಳಬೇಕು? ನೋಡಿ, ಪ್ರಾಬ್ಲಮ್ ಏನು ಗೊತ್ತಾ, ಕೆಲವೊಬ್ಬರು ನಿಮಗೆ ಒಳ್ಳೆ ಒಂದು ಸಜೆಷನ್ ಕೊಡೋರು ನಿಮ್ಗೆ ಸುತ್ತಾ ಇರಲ್ಲ. ಅದಕ್ಕೆ ನಾವು ದೇವ್ರ ಹತ್ರನೇ ಕೇಳಬೇಕು. ಒಂದು ಚೀಟಿ ಬರೆದು ಒಂದು 4-5 ಚೀಟಿಯಲ್ಲಿ ನಿಮ್ಮ ಬೇಕೋ ಬೇಡವಾ ಅಥವಾ ಈ ಥರ ನಿರ್ಧಾರ ಮಾಡಲು ಆ ಥರ ನಿರ್ಧಾರ ಮಾಡಲು ನಿಮ್ದು ಏನಿರುತ್ತೆ ಪ್ರಶ್ನೆ ಅದನ್ನು ಬರ್ಕೊಂಡು ದೇವರನ್ನು ನಂಬಿ. ಯಾಕಂದರೆ ದೇವರು ನಮಗೆ ಮೋಸ ಮಾಡಲ್ಲ.
ದೇವರೇ, ನಾನು ನಿನ್ನ ಮೇಲೆ ಭಾರ ಇಟ್ಟು ನಾನು ಈ ಚೀಟಿಯನ್ನು ಹಾಕ್ತಾಯಿದ್ದೀನಿ, ನನಗೆ ಯಾವ್ದು ಮನಸ್ಸಿಗೆ ಬರುತ್ತೋ ನೀನೇ ನಿನ್ನ ಅನುಗ್ರಹದಿಂದನೇ ನಾನು ತಗೊಳ್ತಾ ಇದ್ದೀನಿ ಅಂತೇಳಿ ಚೀಟಿ ತೆಗೆದು ಅದರಲ್ಲಿ ಏನಿರುತ್ತೋ ಅದನ್ನು ಮಾಡಿ. ನೀವು ನಿರ್ಧಾರ ತಗೋಬೇಡಿ, ಬೇರೆಯವ್ರ ಹತ್ರನೂ ಸಜೆಷನ್ ಕೇಳಬೇಡಿ. ಈ ಒಂದು ವಾರದಲ್ಲಿ ಸ್ವಲ್ಪ ಈ ಥರದ್ದು ಏನೋ ಒಂದು ಹಿಂದೆ ಮುಂದೆ ನೋಡಿದ ಕೆಲವು ನಿರ್ಧಾರ ತಗೊಂಡು ಮುಂದೆ ಅದರ ಬಗ್ಗೆ ಆ ವಿಚಾರವಾಗಿ ಸಫರ್ ಮಾಡಬೇಕಾಗತ್ತೆ. ತುಂಬ ಎಚ್ಚರಿಕೆ, ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಏನೇ ಸಮಸ್ಯೆಗಳು ಬಂದರೂ ಯಾವ ಡಿಸಿಷನ್ನು ತೊಗೊಳಕ್ಕೆ ಹೋಗಬೇಡಿ ಈ ವಾರದಲ್ಲಿ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಕರ್ಮಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದಾರೆ, ಹಾಗಾಗಿ ಕೆಲಸಗಳನ್ನ ಮಾಡ್ತೀರಾ. ಶನಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ, ಬಟ್ ಮಾಡುವಂಥ ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ. ಪೆಂಡಿಂಗ್ ಆಗಿರೋ ಕೆಲಸದ ವಿಚಾರವಾಗಿ ಯೋಚನೆ ಬೇಡ, ಮುಂದಿನ ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀರಾ. 6ನೇ ಮನೆ ಅಧಿಪತಿಯಾದಂತಹ ಸೂರ್ಯನ ಮೇಲೆ ಶನಿ ದೃಷ್ಟಿ ಇರೋದರಿಂದ ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಸೂರ್ಯ ಗ್ರಹ ಮಿಥುನ ರಾಶಿಗೆ ಹೊರಟೋಗ್ತಾನಲ್ವ, ಆಮೇಲೆ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಾಗೋದಿಲ್ಲ. ಇನ್ನು ನಿಮಗೆ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹ ಇನ್ನೇನು 6ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಈ ವಾರ ತುಂಬ ಅನುಕೂಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತೀರಾ. ಶುಕ್ರ 2ನೇ ಮನೇಲಿ ಇರ್ತಾನಲ್ಲ, ಕೆಲವೊಂದು ಆಸೆಗಳನ್ನು ಈಡೇರಿಸ್ಕೊಳ್ತೀರಾ. ದುಡ್ಡು ಬರುತ್ತೆ ನಿಮಗೆ ಈ ವಾರದಲ್ಲಿ. ಬಟ್ ತುಂಬ ಇಂಪಾರ್ಟೆಂಟು, ನಿಮ್ಮ ಮನೆಗೆ ಏನೋ ತರಬೇಕು ಅಂತ ಅಂದ್ಕೊಂಡಿದ್ರಿ ಬಹಳ ದಿನದಿಂದ, ಹಣಕಾಸಿನ ವ್ಯವಸ್ಥೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರಿ, ತರೋಕ್ಕಾಗಿರಲಿಲ್ಲ. ತುಂಬ ದಿನದಿಂದ ವೆಯ್ಟ್ ಮಾಡಿಕೊಂಡು ಈ ವಾರದಲ್ಲಿ ಅದನ್ನು ಫೈನಲ್ ಆಗಿ ತೊಗೊಂಡು ಬಂದುಬಿಡ್ತೀರ. ಹಾಗಾಗಿ ಕೈಗೆ ದುಡ್ಡು ಬರುತ್ತೆ, ಆದರೆ ದುಡ್ಡು ಕೈಯಲ್ಲಿರಲ್ಲ. ಆದರೆ ಒಂದು ವಸ್ತುವನ್ನಾಗಿರ್ಬೋದು ಅಥವಾ ನಿಮ್ಮ ಆಸೆಗಳನ್ನು ಏನೋ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಈಡೇರಿಸ್ಕೊಂಡಿದ್ದರ ಖುಷಿ ನಿಮಗಿರುತ್ತೆ. ಯಾಕಂದರೆ ಶುಕ್ರ ಅಂದ್ರೇ ಹಾಗೆ, ಅವನು ಸುಮ್ಮನೆ ಹೀಗೆ ಬಂದು ಹೀಗೆ ಹೋದ್ರೂ ಮನಸ್ಸಿನಲ್ಲಿ ಒಂದು ಖುಷಿ, ಮನೋರಂಜನೆ, ಸಂತೋಷನ ಉಳಿಸ್ಬಿಟ್ಟು ಹೋಗ್ತಾನೆ. ಈಗ ಸಿನಿಮಾಗಳು ನೋಡಿ, ಕೆಲವು ಸಿನಿಮಾಗಳಾಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಅದೆಲ್ಲ ಆ ಕ್ಷಣಕ್ಕೆ ನಿಮಗೆ ಸಂತೋಷ ಕೊಡುತ್ತಲ್ವ. ಅದು ಲೈಫ್ ಲಾಂಗ್ ಇರಲ್ಲ, ಆದರೆ ಆ ಟೈಮಿಗೆ ಏನೋ ಬೇಡವಾದ ಚಿಂತೆಗಳನ್ನ ಸೈಡಲ್ಲಿ ಇಟ್ಬಿಟ್ಟು ಅದನ್ನು ಒಂದು ಕಾಮಿಡಿ ಪ್ರೋಗ್ರಾಮ್ ಇನ್ನೆಂತ ನೋಡಿ ಸಂತೋಷ ಪಡ್ತಾರೆ. ಈ ಥರ ಮನೋರಂಜನೆಗಳಿಗೆ ಶುಕ್ರನೇ ಕಾರಕನಾಗಿರ್ತಾನೆ. ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳೀತೀರಾ. ಕೆಲಸಗಳು ನಿಧಾನ ಆದರೂ ಸಾಗುತ್ತಾ ಇದೆ ಅನ್ನುವಂಥ ಒಂದು ಭರವಸೆ, ನಂಬಿಕೆ ಇರುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅನುಕೂಲಗಳು ಒದಗಿ ಬರುವಂತಹ ಸೂಚನೆಗಳು ಕಂಡುಬರುತ್ತೆ. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಬೇರೆಯವರಿಗೆ ದುಡ್ಡು ಕೊಡಬೇಡಿ, ಸ್ವಲ್ಪ ಮೋಸ ಆಗೋ ಸಾಧ್ಯತೆ ಇದೆ. ವಾಪಸ್ ಬರಲ್ಲ ಅನ್ನೋದು ಬೇರೆ, ಕೆಲವರು ಪಾಪ ಅವರಿಗೆ ಕಷ್ಟ ಬಂದುಬಿಡುತ್ತೆ, ನಿಮ್ಮ ಹತ್ರ ದುಡ್ಡು ತೊಗೊಂಡ್ಮೇಲೆ ಕೊಡೋಕ್ಕಾಗಲ್ಲ, ಸ್ವಲ್ಪ ನಿಧಾನ ಮಾಡ್ಬೋದು. ಬಟ್ ಕೆಲವರು ಇಂಟೆನ್ಷನಲ್ಲಿ ನಿಮಗೆ ಮೋಸ ಮಾಡೋದಕ್ಕಾಗಿ ನಿಮ್ಮ ಹತ್ರ ದುಡ್ಡು ತೊಗೊಳ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ನೀವು. ಅಷ್ಟಮಾಧಿಪತಿ ನಿಮಗೆ ಶುಕ್ರನೇ ಆಗಿರೋದ್ರಿಂದ, ಬಟ್ ಶುಕ್ರ 2ನೇ ಮನೇಲಿದ್ದರೆ ಬಹಳ ಶುಭ. ಆತಂಕ ಭಯ ಇದ್ದೇ ಇರುತ್ತೆ ನಿಮಗೆ ಭವಿಷ್ಯದ ಬಗ್ಗೆ, ಅಯ್ಯೋ ಏನಾಗುತ್ತೆ ಏನಂತ. ಬಟ್ ಏನೇ ಆತಂಕ ಭಯ ಇದ್ದರೂ ಕೂಡ ನಿಮ್ಮ ಕೆಲಸಗಳು ನಿಧಾನವಾದರೂ ಕೂಡ ಸಕ್ಸಸ್ ಆಗುತ್ತೆ. ಕಾರಣ ಇಷ್ಟೇ, ಚತುರ್ಥದಲ್ಲಿ ಗುರು ಇದ್ದು ದಶಮವನ್ನು ನೋಡ್ತಾ ಇರೋದ್ರಿಂದ ಕೆಲಸಗಳು ಕಂಪ್ಲೀಟ್ ಆಗುವ ಹಾಗೆ ಮಾಡ್ತಾನೆ. ಇನ್ನು ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರವಾಗಿ ನೀವೇನೇ ಒಂದು ತೀರ್ಮಾನಗಳು ತಗೊಳ್ಳೋದಾದರೆ ಅದು ಒಳ್ಳೆಯದು. ಅದನ್ನು ಕೂಡ ಸ್ವತಃ ನಿರ್ಧಾರ ಬೇಡ, ನಾನು ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ನೀವು ಒಂದು ಡಿಸಿಷನ್ಸ್ ತೊಗೊಳ್ಳಿ. ಯಾವುದೋ ಒಂದು ಪ್ರಾಪರ್ಟಿ ನೋಡ್ತೀರಾ, ತೊಗೋಬೇಕಾ ಬೇಡವಾ, ನೀವು ದೇವರ ಮುಂದೆ ಚೀಟಿ ಹಾಕಿ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ನೋಡಿ, ಆಯಿತಾ. ಯಾಕೆಂದರೆ 4ನೇ ಮನೆಯಲ್ಲಿರುವಂಥ ಗುರುಗ್ರಹ ನಿಮಗೆ ಶುಭ ಫಲವನ್ನೇ ಉಂಟು ಮಾಡ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 5ನೇ ಮನೆಗೆ ಯಾವುದೂ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಬ್ಲಮ್ ಅಂತಲೂ ಇಲ್ಲ ಅಥವಾ ತುಂಬ ಒಳ್ಳೆಯದು ಅಂತಲೂ ಇಲ್ಲ. ಒಂದು ರೀತಿ ಈಗ ಹೇಗೆ ಮುಂಚೆ ಸಮಸ್ಯೆ ಇತ್ತು, ಆ್ಯಕ್ಚುಲಾಗಿ ನಿಮ್ಮ ರಾಶಿನಲ್ಲಿ ರಾಹು ಇದ್ದಿದ್ದರಿಂದ ಆ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುತ್ತೆ. ಈ ವಾರದಲ್ಲಿ ಮೀನರಾಶಿಯವರಿಗೆ ತಕ್ಕ ಮಟ್ಟಿಗೆ ಶುಭ ಫಲವನ್ನು ಕಾಣುವಂತಹ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ 12 ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.